ಮೊದಲಿಗೆ ನಮ್ಮ ಪೂಜನೀಯ ಗುರುಗಳಾಗಿರ್ತಕ್ಕಂಥ ಡಾಕ್ಟರ್ ಬ್ರಹ್ಮರ್ಷಿ ಸುಭಾಷ್ ಪತ್ರಿಜಿಯವರ ಆತ್ಮ ಚೈತನ್ಯಕ್ಕೆ ಹಾಗೂ ಗುರುಮಾತಾ ಸ್ವರ್ಣಮಾಲಾ ಪತ್ರಿಯಮ್ಮನವರಿಗೆ ನನ್ನ ಆತ್ಮ ಅನಂತ ಕೋಟಿ ಪ್ರಣಾಮಗಳನ್ನ ಅರ್ಪಿಸ್ತಾ, ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಧ್ಯಾನ ಬಾಂಧವರಿಗೆ, ಯೂಟ್ಯೂಬ್ ನಲ್ಲಿ ಕೇಳ್ತಾ ಇರ್ತಕ್ಕಂಥ ಧ್ಯಾನ ಬಾಂಧವರಿಗೆ ಎಲ್ಲರಿಗೂ ಕೂಡ ಶುಭೋದಯ ಮಾಸ್ಟರ್ಸ್. ಬಹಳ ಅದ್ಭುತವಾಗಿರ್ತಕ್ಕಂಥ ವೇದಿಕೆ ನಮ್ಮ ಮಹಾವತಾರ್ ಟಿವಿ ಫೌಂಡೇಶನ್ ವೇದಿಕೆ. ನಿಜವಾಗ್ಲೂ ಪ್ರತಿನಿತ್ಯ ಎಲ್ಲಾ ರೀತಿಯಲ್ಲೂ ಧ್ಯಾನ, ಸ್ವಾಧ್ಯಾಯ, ಸತ್ಸಂಗ ಮತ್ತು ಧ್ಯಾನ ಅಷ್ಟೇ ಅಲ್ಲದೆ ಇನ್ನ ಎಲ್ಲಾ ನಮ್ಮ ಹಳೆಯ ಪದ್ಧತಿಗಳೆಲ್ಲ ಏನಿತ್ತು ಅವನ್ನೆಲ್ಲವನ್ನು ಕೂಡ ಮರಿಕಳಿಸ್ತಾ ನಮ್ಮ ದೈನಂದಿನ ಜೀವನದಲ್ಲೇ ನಮ್ಮ ಅದ್ಭುತವಾಗಿರ್ತಕ್ಕಂಥ ಜೀವನ ಶೈಲಿಯನ್ನ ಕಟ್ಕೊಳ್ಬಹುದು. ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಸಮಸ್ಯೆಗಳಷ್ಟ ಅಲ್ವೇ ಅಲ್ಲ, ಅವು ಸರಳ ಮದ್ದುಗಳಿಂದ ಕೂಡ ನಮ್ಮ ಈ ಒಂದು ಪರಿಷ್ಕಾರಗಳನ್ನ ಕಂಡ್ಕೊಳ್ಬಹುದು ಅಂತ ಹೇಳಿ ನಮ್ಗೆ ಅವರು ತೋರಿಸ್ಕೊಡ್ತಾ ಇದ್ದಾರೆ. ನಿಜವಾಗ್ಲೂ ಕೂಡ ಅಪಾರವಾಗಿರ್ತಕ್ಕಂಥ ಈ ಸೇವೆಗೆ ನಾನು ಮತ್ತೊಮ್ಮೆ ಹೃದಯಪೂರ್ವಕವಾಗಿ ನಮಸ್ಕಾರಗಳು ಮತ್ತೆ ಅಭಿನಂದನೆಗಳನ್ನ ತಿಳಿಸ್ತಾ ಇದ್ದೀನಿ. ಮಾಸ್ಟರ್ಸ್, ಇಂದು ನಾವು ಸ್ತ್ರೀ ತತ್ವ ಮತ್ತು ಪುರುಷ ತತ್ವ, ಈ ಎರಡು ಎನರ್ಜೀಸ್ ನಡುವೆ ಸಮತೋಲ್ಯತೆ, ಈ ಒಂದು ವಿಚಾರ ಜ್ಞಾನವನ್ನ ನಾವು ತಿಳ್ಕೊಳ್ತಾ ಹೋಗ್ತೀವಿ ಮಾಸ್ಟರ್ಸ್. ಈ ವಿಚಾರದ ಬಗ್ಗೆ ನಾವು ಪ್ರಸ್ತಾವನೆ ಮಾಡೋದಕ್ಕೆ ಮುಂಚೆ ಒಂದು ಸಣ್ಣ ವಿಷಯ ಇಲ್ಲಿ ಹೇಳ್ಬೇಕಾಗಿರತ್ತೆ. ಇಲ್ಲಿ ನಾವು ಗುರುಮಾತಾ ಮತ್ತು ಗುರುಗಳು ಸಪ್ತರ್ಷಿಗಳಲ್ಲಿ ಒಬ್ಬರಾಗಿರ್ತಕ್ಕಂಥ ವಶಿಷ್ಠ ಮಹರ್ಷಿ ಮತ್ತು ಅರುಂಧತಿ ಮಾತಾ, ಗುರುಮಾತಾ, ಇವರಿಬ್ಬರು ಕೂಡ ನಮ್ಗೆ ಮಾಸ್ಟರ್ಸ್ಗೆ ಕನೆಕ್ಟ್ ಆಗಿ ಅವರು ಆ ಕಾನ್ಶಿಯಸ್ನೆಸ್ ಇಂದ ನೀಡಿರ್ತಕ್ಕಂಥ ಜ್ಞಾನವನ್ನ ನಾವಿಲ್ಲಿ ಅರ್ಥ ಮಾಡ್ಕೊಳ್ತಾ ಇರ್ತೀವಿ ಮಾಸ್ಟರ್ಸ್. ಅಂದ್ರೆ ವಶಿಷ್ಠ ಮಹರ್ಷಿ, ಅರುಂಧತಿ ಮಾತೆ ಅವರು ಧ್ಯಾನ ಮಾಡ್ಬೇಕಾದಾಗ, ಅಂದ್ರೆ ನಾವು ಧ್ಯಾನ ಮಾಡ್ಬೇಕಾದಾಗ ಅವ್ರ ಕಾನ್ಶಿಯಸ್ನೆಸ್ಗೆ ಕನೆಕ್ಟ್ ಆಗಿ ಅವ್ರ ಹತ್ರ ಪ್ರಶ್ನೆಗಳು ಕೇಳಿದಾಗ ಅವರು ಈ ಸ್ತ್ರೀ ತತ್ವ ಪುರುಷ ತತ್ವ ಹೇಗಿರ್ಬೇಕು, ದಾಂಪತ್ಯ ಜೀವನ ಹೇಗಿರ್ಬೇಕು, ಅವಾಗ ಹೇಗೆ ಆ ಪರಿಪೂರ್ಣತೆ ಅನ್ನೋದು ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳಿ ನೀಡಿರ್ತಕ್ಕಂಥ ಅದ್ಭುತ ಜ್ಞಾನ ಮಾಸ್ಟರ್ಸ್ ಇದು. ಸೊ ಈ 4 ದಿನ ಕೂಡ ಯಾರು ಕೂಡ ಕ್ಲಾಸ್ನ ಮಿಸ್ ಮಾಡಬೇಡಿ, ಟೈಮ್ಗೆ ಅಟೆಂಡ್ ಆಗ್ತಾ ಈ ಯಾಕಂದ್ರೆ ನಾವು ಪ್ರತಿನಿತ್ಯ ಸ್ತ್ರೀ ತತ್ವ ಪುರುಷ ತತ್ವ ಈ ಕಾನ್ಸೆಪ್ಟ್ ಬಗ್ಗೆ ಗಮನಿಸ್ತಾನೆ ಇರ್ತೀವಿ. ಆದ್ರೆ ಅವರು ಹೇಗೆ ಅದನ್ನ ರಿಸೀವ್ ಮಾಡ್ಕೊಂಡ್ರು, ಅದರಿಂದ ನಾವು ಏನ್ ಅರ್ಥ ಮಾಡ್ಕೊಳ್ಬಹುದು, ಯಾವ ಜ್ಞಾನವನ್ನ ಪಡ್ಕೊಳ್ಬಹುದು ಅನ್ನೋದನ್ನ ನಾವಿಲ್ಲಿ ತಿಳ್ಕೊಳ್ತಾ ಇರ್ತೀವಿ ಮಾಸ್ಟರ್ಸ್. ಸೊ ಮೊದಲಿಗೆ ಸ್ತ್ರೀ ತತ್ವ ಪುರುಷ ತತ್ವ ಏನಿದಂದ್ರೆ ಯಾಕೆ ಬೇಕು ನಮ್ಗಿದು ಅಂತ ಹೇಳಿ ನಾವು ನೋಡಿದಾಗ, ಪುರುಷ ತತ್ವ ಸಬ್ಜೆಕ್ಟಿವ್ ಆದ್ರೆ ಸ್ತ್ರೀ ತತ್ವ ಆಬ್ಜೆಕ್ಟಿವ್ ಅಂತ ಹೇಳಿ ಮಾತಾಡ್ತೀವಿ. ಅಂದ್ರೆ ಪುರುಷ ತತ್ವ ವ್ಯಕ್ತಿನಿಷ್ಠ ಆದ್ರೆ ಸ್ತ್ರೀ ತತ್ವ ವಸ್ತುನಿಷ್ಠ. ಅಂದ್ರೆ ಕೇವಲ ವ್ಯಕ್ತಿಗಷ್ಟೇ ಸೀಮಿತ ಆದ್ರೆ ಪುರುಷ ತತ್ವ ಆ ವ್ಯಕ್ತಿಯೊಳಗಿನ ಅಂಶಗಳು ಏನಿರುತ್ತೆ ಅದಕ್ಕೆ ಅದನ್ನ ಹೊರತರ್ತಕ್ಕಂಥದ್ದು ಈ ಸ್ತ್ರೀ ತತ್ವದ ಮಹಾ ಉದ್ದೇಶ ಆಗಿರುತ್ತೆ ಮಾಸ್ಟರ್ಸ್. ಪುರುಷ ತತ್ವ ಅಂದ್ರೆ ಏನು ಅಂತ ಹೇಳಿ ನಾವು ನೋಡಿದಾಗ, ಶಿವನು ತನ್ನ ಮಾಯಾಶಕ್ತಿಯಿಂದ ವಿಶ್ವದ ಜ್ಞಾನ ಹಾಗೂ ಶಕ್ತಿಯನ್ನ ಹಿಡಿತದಲ್ಲಿ ಇಟ್ಟಿರ್ತಾರೆ. ಇದನ್ನ ನಾವು ಏಕತ್ವ ಅಂತ ಹೇಳಿ ಕೂಡ ಕರಿತೀವಿ. ಅಂದ್ರೆ ಈ ವಾಕ್ಯದಿಂದ ನಾವು ಏನ್ ಅರ್ಥ ಮಾಡ್ಕೊಳ್ಬಹುದು ಅಂತಂದ್ರೆ, ಪುರುಷ ತತ್ವ ಅಂದ್ರೆ ಒಂದು ಸ್ಥಿತಿ, ಏನಾದ್ರೂ ಸರಿ ಸಾಧನೆ ಮಾಡಬಹುದು ಅನ್ನೋ ಒಂದು ಸ್ಥಿತಿ, ಎಲ್ಲವನ್ನೂ ಅರ್ಥ ಮಾಡ್ಕೊಳ್ಬಹುದಾಗಿರ್ತಕ್ಕಂಥ ಒಂದು ಸ್ಥಿತಿ ನಾವು ಸೃಷ್ಟಿ ಸ್ಥಿತಿ ಲಯ ಅಂತ ಹೇಳಿ ಕರಿತೀವಿ. ಸೃಷ್ಟಿ ಆಗಿರ್ತಕ್ಕಂಥದ್ದು ಕಂಟಿನ್ಯೂಸ್ ಆಗಿ ಪ್ರೋಗ್ರೆಸ್ ಆಗ್ತಾ ಇದ್ರೇನೆ ಆ ಒಂದು ಪ್ರೋಗ್ರೆಸ್ ಅನ್ನೋದನ್ನ ನಾವು ಗಮನಿಸ್ಲಿಕ್ಕೆ ಸಾಧ್ಯ ಆಗ್ತಕ್ಕಂಥದ್ದು. ಇವಾಗ ಫಾರ್ ಎಕ್ಸಾಂಪಲ್, ಇವಾಗ ನಮ್ಮ ಈ ಒಂದು ದೇಹ ಅನ್ನೋದನ್ನ ನಾವು ಒಂದು ಸ್ಥಿತಿ ಅಂತ ಹೇಳಿ ಅನ್ಕೊಂಡ್ರೆ, ಈ ದೇಹ ಇದ್ರೆ ನಮ್ಮ ಈ ಆತ್ಮ ಪುರೋಗಮನ ಆಗ್ಲಿಕ್ಕೆ ಸಾಧ್ಯ ಆಗತ್ತಾ? ನಾವು ಏನ್ ಧ್ಯಾನ ಮಾಡ್ತಾ ಇದ್ವಿ, ಧ್ಯಾನದಿಂದ ಪ್ರತಿನಿತ್ಯ ಬಹಳ ಅದ್ಭುತವಾಗಿರ್ತಕ್ಕಂಥ ಔನ್ನತ್ಯ ಸ್ಥಿತಿಗೆ ನಾವು ಒಂದು ಸ್ಟೇಜಿಂದ ಒಂದು ಸ್ಟೇಜ್ಗೆ ಎವಾಲ್ವ್ ಆಗ್ತಾ ಇದೀವಿ, ಪುರೋಗಮನವಾಗ್ತಾ ಇದೀವಿ. ಆದ್ರೆ ಈ ದೇಹ ಅನ್ನೋ ಒಂದು ಸ್ಥಿತಿ ಇಲ್ಲ ಅಂತಂದಾಗ ನಾವು ಆ ಆತ್ಮ ಪುರೋಗಮನ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗತ್ತಾ? ಖಂಡಿತ ಇಲ್ಲ ಮಾಸ್ಟರ್ಸ್. ಸೊ ಪುರುಷ ತತ್ವ ಅಂದ್ರೆ ಒಂದು ಸ್ಥಿತಿ. ಅದೇ ರೀತಿ ಪುರುಷ ತತ್ವನ ಅಣು ಅಂತ ಹೇಳಿ ಕೂಡ ಕರೀತಾರೆ. ಅಣು ಅಂತಂದ್ರೆ ದೈವತ್ವದಿಂದ ಪರಿಪೂರ್ಣತೆ ಆಗಿರ್ತಕ್ಕಂಥದ್ದು, ಮತ್ತೆ ಆ ಪರಿಪೂರ್ಣತೆಯನ್ನ ಸಂತರಿಸ್ಕೊಳ್ಳೋದಕ್ಕೆ ನಮ್ಗೆ ಅವಕಾಶ ಮಾಡ್ಕೊಡ್ತಕ್ಕಂಥದ್ದು ಅನ್ನೋದನ್ನ ನಾವಿಲ್ಲಿ ಗಮನಿಸ್ಬೋದು. ಹಾಗಾದ್ರೆ ಸ್ತ್ರೀ ತತ್ವ ಅಂದ್ರೆ ಏನು? ಸ್ತ್ರೀ ತತ್ವ ಅಂತಂದ್ರೆ
ನಾವು ಆ ವೇದಗಳ ಪ್ರಕಾರ ಗಮನಿಸಬಹುದು, ಮತ್ತೆ ತಂತ್ರಗಳ ಪ್ರಕಾರ ಗಮನಿಸಬಹುದು. ವೇದಗಳ ಪ್ರಕಾರ ಗಮನಿಸೋದಾದ್ರೆ ಪುರುಷ ತತ್ವನೇ ಔನ್ನತ್ಯವಾಗಿರ್ತಕ್ಕಂಥದ್ದು ಅಂತ ಹೇಳಿ ಹೇಳ್ತಾರೆ. ಏನ್ ಹೇಳ್ತಾರೆ ಅಂದ್ರೆ, ಪುರುಷ ಏವ ಇದಂ ಸರ್ವಂ ಯದ್ಬಹುತಂ ಜತ್ ಭಾವಯಾಮ್. ಅಂದ್ರೆ ಪ್ರಪಂಚ ಏನ್ ಉದ್ಭವವಾಗಿದೆ, ಮತ್ತು ಪ್ರಪಂಚ ಏನಿದೆ ಅದೆಲ್ಲವೂ ಕೂಡ ಪುರುಷ ತತ್ವದಲ್ಲೇ ಮಮೇಕವಾಗಿರ್ತಕ್ಕಂಥದ್ದು, ಪುರುಷ ತತ್ವದಿಂದಲೇ ವಿನಾಶವಾಗ್ತಕ್ಕಂಥದ್ದು, ಪುರುಷ ತತ್ವದಿಂದಲೇ ಉದ್ಭವ ಆಗ್ತಕ್ಕಂಥದ್ದು. ಅಂದ್ರೆ ನಾವಿಲ್ಲಿ ತ್ರಿಮೂರ್ತಿಗಳ ಒಂದು ಕಾನ್ಸೆಪ್ಟ್ ನ ಗಮನಿಸಬಹುದು. ಅಂದ್ರೆ ಸೃಷ್ಟಿ, ಸ್ಥಿತಿ, ಲಯ. ಬ್ರಹ್ಮ ಸೃಷ್ಟಿ ಮಾಡ್ತಾನೆ, ಮತ್ತೆ ವಿಷ್ಣು ಸ್ಥಿತಿಗೊಳಿಸ್ತಾನೆ. ಲಯ ಅಂದ್ರೆ ಬೇಡದೆ ಇರ್ತಕ್ಕಂಥನ್ನ ನಾಶ ಮಾಡ್ತಕ್ಕಂಥದ್ದು. ಅಂದ್ರೆ ಇಲ್ಲಿ ಮೂವರು ಕೂಡ ಪುರುಷರೇ ಆಗಿರ್ತಕ್ಕಂಥದ್ದು, ಸೃಷ್ಟಿ, ಸ್ಥಿತಿ, ಲಯ. ಅದನ್ನೇ ವೇದಗಳ ಪ್ರಕಾರ ಹೇಳ್ತಕ್ಕಂಥದ್ದು. ಪುರುಷನಿಂದಲೇ ಎಲ್ಲವೂ ಉದ್ಭವ ಆಗುತ್ತೆ, ಪುರುಷನಲ್ಲಿ ಎಲ್ಲವೂ ಮಮೇಕವಾಗುತ್ತೆ, ಮತ್ತೆ ವಿನಾಶವಾಗ್ತಕ್ಕಂಥದ್ದು ಕೂಡ ಅದೇ ರೀತಿ ಅಂತ. ಅದೇ ನಾವು ತಂತ್ರಗಳ ಜ್ಞಾನವನ್ನ ಪಡ್ಕೊಂಡಿದೀವಿ ಅಂತಂದ್ರೆ, ತಂತ್ರಗಳಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಯಾದೇವಿ ಸರ್ವಭೂತೇಶು ಶಕ್ತಿ ರೂಪೇಣ ಸಂಸ್ಥಿತ ಅಂತ ಹೇಳ್ಬಿಟ್ಟು. ಅಂದ್ರೆ ಪ್ರಕೃತಿಯೇ ಸೃಷ್ಟಿಕರ್ತೆ, ಸಂರಕ್ಷಣೆ ಹಾಗೂ ವಿನಾಶಿನಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಪುರುಷ ತತ್ವ ನಿಶ್ಚಲವಾಗಿರುತ್ತೆ ಅಂತ ಹೇಳ್ತಾರೆ. ಹಾಗಾದ್ರೆ ನಾವು ವೇದಗಳನ್ನ ಕಂಡಾಗ ಪುರುಷ ಅಧಿಕವಾಗಿರ್ತಕ್ಕಂಥದ್ದು, ಮತ್ತು ತಂತ್ರಗಳ ಪ್ರಕಾರ ನಾವು ನೋಡಿದಾಗ ಸ್ತ್ರೀ ತತ್ವ ಅಧಿಕವಾಗಿರ್ತಕ್ಕಂಥದ್ದು ಅಂತ ಹೇಳಿ ನಾವು ಕಾಣ್ತೀವಿ. ಹಾಗಾದ್ರೆ ಯಾವ ಒಂದು ತತ್ವ ಅತ್ಯುತ್ತಮವಾಗಿರ್ತಕ್ಕಂಥದ್ದು, ಪುರುಷ ತತ್ವನ ಅಥವಾ ಸ್ತ್ರೀ ತತ್ವನ ಅಂತ ಹೇಳಿ ನಾವು ನೋಡಿದಾಗ, ಇದು ನಾವು ಅರ್ಥ ಮಾಡ್ಕೊಳ್ಬೇಕಾಗಿರ್ತಕ್ಕಂಥದ್ದು ಏನಂದ್ರೆ, ಎರಡೂ ತತ್ವಗಳು ಸಮತೋಲ್ಯದಿಂದ ಇದ್ದಾಗ ಮಾತ್ರನೇ ಪರಿಪೂರ್ಣತೆಯನ್ನ ಕಂಡುಕೊಳ್ಳೋದಕ್ಕೆ ಸಾಧ್ಯ ಆಗ್ತಕ್ಕಂಥದ್ದು ಅನ್ನೋ ಒಂದು ಸತ್ಯವನ್ನ ನಾವಿಲ್ಲಿ ಗಮನಿಸ್ಕೊಳ್ಬೇಕಾಗಿರತ್ತೆ ಮಾಸ್ಟರ್ಸ್. ಇನ್ನ ಸರಳವಾಗಿ ನಾವು ಅರ್ಥ ಮಾಡ್ಕೊಳ್ತಕ್ಕಂಥದ್ದು ಅಂತಂದ್ರೆ, ನಮ್ಮ ಆತ್ಮ ಸ್ತ್ರೀ ತತ್ವಕ್ಕೆ ನಾವು ಹೋಲಿಕೆ ಮಾಡ್ಕೊಂಡ್ರೆ, ನಮ್ಮ ಈ ದೇಹವನ್ನ ಪುರುಷ ತತ್ವಕ್ಕೆ ಹೋಲಿಕೆ ಮಾಡ್ಕೊಂಡಾಗ, ಆತ್ಮ ದೇಹದಲ್ಲಿಲ್ಲ ಅಂತಂದ್ರೆ ಈ ದೇಹ ನಿಶ್ಚಲ, ಯಾವುದೇ ರೀತಿಯಾಗಿರ್ತಕ್ಕಂಥ ಕರ್ಮಗಳನ್ನ ನಾವು ಮಾಡ್ಕೊಳ್ಳೋದಕ್ಕೆ ಖಂಡಿತ ಸಾಧ್ಯವೇ ಆಗಲ್ಲ. ಅದೇ ರೀತಿ ಆತ್ಮ ತನ್ನ ಕರ್ಮಗಳನ್ನ ಮಾಡ್ಬೇಕು ಅಂತಂದಾಗ ಈ ಒಂದು ಆಯುಧ, ದೇಹ ಅನ್ನೋ ಒಂದು ಆಯುಧ ಇದ್ದಾಗ ಮಾತ್ರನೇ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಕ್ಕಂಥದ್ದು. ಅಂದ್ರೆ ಪುರುಷ ತತ್ವ ಮತ್ತು ಸ್ತ್ರೀ ತತ್ವ ಎರಡು ಇದ್ರಾಗ ಮಾತ್ರನೇ ಪರಿಪೂರ್ಣತೆಯನ್ನ ಸಂತರಿಸ್ಕೊಂಡು ನಾವ್ ಯಾವುದೇ ಒಂದು ಕೆಲಸ, ಕರ್ಮವನ್ನ ಮಾಡೋದಕ್ಕೆ ಸಾಧ್ಯ ಆಗ್ತಕ್ಕಂಥದ್ದು ಅನ್ನೋ ಒಂದು ಸತ್ಯವನ್ನ ನಾವಿಲ್ಲಿ ಗಮನಿಸ್ಬೇಕಾಗಿರುತ್ತೆ ಮಾಸ್ಟರ್ಸ್. ಹಾಗಾದ್ರೆ ಯಾಕೆ ಈ ಪುರುಷ ತತ್ವ ಸ್ತ್ರೀ ತತ್ವವನ್ನ ನಾವು ಬ್ಯಾಲೆನ್ಸ್ ಮಾಡ್ಕೊಳ್ಬೇಕು ಅಂತಂದಾಗ, ನಾವು ಈ ಆಧುನಿಕ ಸಮಾಜವನ್ನ ಗಮನಿಸ್ತಾ ಹೋಗಿದೀವಿ ಅಂತಂದ್ರೆ, ಈ ಆಧುನಿಕ ಸಮಾಜದಲ್ಲಿ ಬಹಳಷ್ಟು ಚಾಲೆಂಜಸ್ ನಾವು ಗಮನಿಸ್ತೀವಿ. ಎಂತಹ ಚಾಲೆಂಜಸ್ ಗಮನಿಸ್ತೀವಿ ಅಂತಂದ್ರೆ, ಸಣ್ಣ ಮಗುವಿನಿಂದ ಹಿಡಿದು ವಯಸ್ಸಾದನವ್ರವರೆಗೂ ಕೂಡ ನಾವು ಗಮನಿಸ್ತಾ ಹೋಗ್ತಾ ಇದೀವಿ ಅಂತಂದ್ರೆ, ಎಷ್ಟೋ ಬದಲಾವಣೆಗಳನ್ನ ನಾವು ನೋಡ್ತಾ ಇದೀವಿ, ಎಷ್ಟೋ ಚಾಲೆಂಜಸ್ ನಾವು ನೋಡ್ತಾ ಇದೀವಿ. ಈ ಯಾವ ರೀತಿಯಾಗಿರ್ತಕ್ಕಂಥ ಚಾಲೆಂಜಸ್, ಕೆಲವು ಫಿಸಿಕಲ್ ಚಾಲೆಂಜಸ್ ಆದ್ರೆ ಕೆಲವು ಮೆಂಟಲ್ ಚಾಲೆಂಜಸ್. ಫಿಸಿಕಲ್ ಚಾಲೆಂಜಸ್ ಅಂತ ಅಂದಾಗ ಅಪಿಯರೆನ್ಸ್ ವೈಸ್ ಯಾವ ರೀತಿ ಸ್ತ್ರೀ ಶರೀರಕ್ಕೆ ಕೆಲವೊಂದು ಲಕ್ಷಣಗಳಿದೆ, ಪುರುಷ ಶರೀರಕ್ಕೆ ಕೆಲವೊಂದು ಲಕ್ಷಣಗಳಿರ್ತಕ್ಕಂಥದ್ದನ್ನ ನಾವು ಗಮನಿಸ್ತಾ ಇರ್ತೀವಿ. ಅದರಲ್ಲಿ ಒಂದು ರೀತಿಯಾಗಿರ್ತಕ್ಕಂಥ ಕನ್ಫ್ಯೂಷನ್. ಮತ್ತೆ ಅದೇ ರೀತಿ ನಾವು ಒಂದು ಮೆಂಟಲ್ ಚಾಲೆಂಜಸ್ ನಾವು ಗಮನಿಸ್ತಾ ಇದೀವಿ ಅಂತಂದಾಗ, ಸ್ತ್ರೀ ತಾನೇ ಪುರುಷ, ಆ ಪುರುಷನಂತೆ ಎಲ್ಲಾ ಕೆಲಸಗಳನ್ನು ಇದು ತಪ್ಪು ಅಂತಲ್ಲ, ಆದ್ರೆ ಇಂಬ್ಯಾಲೆನ್ಸ್ ನಮಗೆ ರಿಫ್ಲೆಕ್ಟ್ ಮಾಡ್ತಕ್ಕಂಥದ್ದು ಅನ್ನೋದನ್ನ ನೋಡ್ಬೇಕು ಮಾಸ್ಟರ್ಸ್. ಇಲ್ಲಿ ಏನಾಗುತ್ತೆ ಅಂದ್ರೆ, ಸ್ತ್ರೀ ತತ್ವ ಬಹಳಷ್ಟು ಸೆನ್ಸಿಟಿವ್, ಸಹನಾಭೂತಿ, ಮತ್ತೆ ಕರುಣೆ, ಮಮತೆ, ಮಾತೃತ್ವವನ್ನ ವ್ಯಕ್ತಪಡಿಸ್ತಕ್ಕಂಥದ್ದು. ಪುರುಷ ತತ್ವವನ್ನ ನಾವು ನೋಡ್ತಾ ಇದೀವಿ ಅಂತಂದಾಗ ಕಾನ್ಫಿಡೆನ್ಸ್ ಲೆವೆಲ್ಸ್ ಆಗಿರ್ಬಹುದು, ಮತ್ತೆ ಎಲ್ಲಾ ಕೆಲ್ಸಗಳನ್ನ ಧೈರ್ಯ ಶಾಲೆಯಿಂದ ಮಾಡ್ತಕ್ಕಂಥದ್ದು, ಈ ರೀತಿ ಇರ್ತಕ್ಕಂಥದ್ದು. ಸೊ ಇದು ಯಾವಾಗ ಇಂಬ್ಯಾಲೆನ್ಸ್ ಆಗುತ್ತೋ, ಆ ಸೆನ್ಸಿಟಿವ್ ಸ್ತ್ರೀ ತತ್ವದಲ್ಲಿ ಇರ್ಬೇಕಾಗಿರ್ತಕ್ಕಂಥ ಸೆನ್ಸಿಟಿವ್ನೆಸ್ ಆಗಿರಬಹುದು, ಮಮತೆ ವ್ಯಕ್ತಪಡಿಸ್ತಕ್ಕಂಥದ್ದಾಗಿರ್ಬೋದು, ಇವೆಲ್ಲವೂ ಕೂಡ ಕಡಿಮೆ ಆಗ್ತಾ ಹೋಗ್ತಾ ಇದೆ ಅಂತಂದ್ರೆ, ಯಾಕೆ ಫ್ಯಾಮಿಲೀಸ್ ಎಲ್ಲ ಒಂದು ಪರ್ಟಿಕ್ಯುಲರ್ ಬೌಂಡ್ ಅಲ್ಲಿ ಇರೋಕ್ ಸಾಧ್ಯ ಆಗ್ತಾ ಇಲ್ಲ? ಮೊದಲಿಗೆ ಎಲ್ಲವೂ ಕೂಡ ಒಂದು ಜಾಯಿಂಟ್ ಫ್ಯಾಮಿಲಿ, ಅಜ್ಜ ಅಜ್ಜಿಯಿಂದ ಹಿಡಿದು ಸಣ್ಣ ಮಕ್ಕಳವರೆಗೂ ಒಂದ್ 2ರಿಂದ 3 ತಲೆಮಾರಾದ್ರೂ ಒಂದೇ ಮನೆಯಲ್ಲಿ ಬಹಳ ಅನ್ಯೋನ್ಯವಾಗಿರ್ಲಿಕ್ಕೆ ಸಾಧ್ಯ ಆಗ್ತಾ ಇತ್ತು ಅಲ್ವಾ? ಆದ್ರೆ ಇವಾಗ ನಾವು ಗಮನಿಸ್ತಾ ಇದೀವಿ ಅಂತಂದ್ರೆ, ಆ ಒಂದು ಬಾಂಡೇಜ್ ನಾವು ನೋಡ್ತಾ ಇಲ್ಲ. ನ್ಯೂಕ್ಲಿಯರ್ ಫ್ಯಾಮಿಲೀಸ್ ಇವಾಗ ಬರ್ತಾ ಹೇಗಾಗಿದೆ ಅಂತಂದ್ರೆ, ತಾಯಿ ಒಂದು ಮನೆಯಲ್ಲಿ, ತಂದೆ ಒಂದು ಮನೆಯಲ್ಲಿ, ಮಗಳು ಒಂದು ಮನೆಯಲ್ಲಿ, ಮಗ ಒಂದು ಮನೆಯಲ್ಲಿ,
ಅಂದ್ರೆ ಎಲ್ಲಾರು ಕೂಡ ನ್ಯೂಕ್ಲಿಯರ್ ಹೋಗ್ಬಿಟ್ಟು ಇನ್ನ ಒಂದಷ್ಟು ಅಡ್ವಾನ್ಸ್ಮೆಂಟ್ ಹೋಗಿ ಒಬ್ಬೊಬ್ಬರೇ ಜೀವನ ಮಾಡ್ತಕ್ಕಂಥ ಒಂದು ಪರಿಸ್ಥಿತಿ. ಯಾಕಂದ್ರೆ ಎಲ್ಲರಲ್ಲೂ ಕೂಡ ಆ ಒಂದು ಬೌಂಡಿಂಗ್ನೆಸ್ ಅನ್ನೋದು ಎಕ್ಸಿಸ್ಟೆನ್ಸಿ ಕಳ್ಕೊಳ್ತಾ ಇರ್ತಕ್ಕಂಥದ್ದು. ಅಂದ್ರೆ ಆ ಒಂದು ಮಾತೃತ್ವ, ಆ ಮಮತೆ ಎಲ್ಲಾರನ್ನು ಒಟ್ಟುಗೂಡಿಸಿ ಇರಿಸ್ತಾ ಇದ್ದಿದ್ದು ಒಂದು ಶಕ್ತಿ ಇತ್ತು ಅದಕ್ಕೆ. ಆದ್ರೆ ಇವತ್ತು ಯಾವಾಗ ಸ್ತ್ರೀಯಲ್ಲಿ ಪುರುಷರಲ್ಲಿ ಆ ಸ್ತ್ರೀ ತತ್ವದ ಒಂದು ಮಹಿಮೆ ಕಡಿಮೆ ಆಗ್ತಾ ಹೋಗ್ತಾ ಇದೆಯೋ, ಮಹಿಮೆ ಅನ್ನೋದಕ್ಕಿಂತ ಆ ಲಕ್ಷಣಗಳು ಕಡಿಮೆ ಆಗ್ತಾ ಹೋಗ್ತಾ ಇದೆಯೋ, ಅವಾಗ ಈ ಬಾಂಡೇಜ್ ಅನ್ನೋದು ಬ್ರೇಕ್ ಆಗ್ತಾ ಹೋಗ್ತಕ್ಕಂಥದ್ದನ್ನ ನಾವು ಗಮನಿಸ್ತೀವಿ. ಇದೆಲ್ಲವೂ ಕೂಡ ನಾವು ಇತ್ತೀಚಿನ ದಿನಗಳಲ್ಲಿ ನಾವು ಗಮನಿಸ್ತಾ ಇರ್ತಕ್ಕಂಥ ಒಂದು ಚಾಲೆಂಜಸ್ ಮಾಸ್ಟರ್ಸ್. ಅದೇ ರೀತಿ ನಾವು ಎಲ್ಲವೂ ಕೂಡ ಒಟ್ಟಿಗೆ ಇದ್ದಾಗ, ಅಂದ್ರೆ ನಮ್ಮ ಈ ಸ್ತ್ರೀ ತತ್ವ ಪುರುಷ ತತ್ವ ಬ್ಯಾಲೆನ್ಸ್ಡ್ ಆಗಿದ್ದಾಗ ನಮ್ಮಲ್ಲಿ ಇರ್ತಕ್ಕಂಥ ಪರಿಪೂರ್ಣತೆಯನ್ನ ನಾವು ಕಂಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಇವಾಗ ನಾವು ಧ್ಯಾನ ಮಾಡ್ಬೇಕಾದಾಗ ನಾವು ಕೆಲವೊಂದು ಚಾಲೆಂಜಸ್ ನ ಗಮನಿಸ್ತಾ ಇರ್ತೀವಿ. ಎಂತ ಚಾಲೆಂಜಸ್? ಒಂದೇ ಕಡೆ ಕಾನ್ಸ್ಟೆಂಟ್ ಆಗಿ ಕುತ್ಕೊಳ್ಳಕ್ ಸಾಧ್ಯ ಆಗ್ತಾ ಇರಲ್ಲ, ಅಥವಾ ದಿನನಿತ್ಯ ನಾವು ಬೆಳಗಿಂದ ಸಂಜೆವರೆಗೂ ನಾವ್ ಏನ್ ಕರ್ಮಗಳನ್ನ ಮಾಡ್ತಾ ಇರ್ತೀವಿ ಅಲ್ಲಿ ಎಮೋಷನಲ್ ಚೇಂಜಸ್ ಆಗಿರಬಹುದು. ಅಂದ್ರೆ ಇಮಿಡಿಯೇಟ್ ಆಗಿ ಕೋಪ ಬರ್ತಕ್ಕಂಥದ್ದು, ಎಮೋಷನ್ಸ್, ಎನಿ ಕೈಂಡ್ ಆಫ್ ಎಮೋಷನ್ಸ್ ಬೇಗನೆ ರಿಯಾಕ್ಟ್ ಆಗ್ತಾ ಇರ್ತೀವಿ, ಬೇಗನೆ ಆ ಎಮೋಷನ್ಸ್ ನ ಎಕ್ಸ್ಪ್ರೆಸ್ ಮಾಡ್ತಾ ಇರ್ತೀವಿ. ಅಂಡ್ ಎಕ್ಸ್ಪ್ರೆಸ್ ಮಾಡ್ತಕ್ಕಂಥ ಎಮೋಷನ್ಸ್ ಎಕ್ಸ್ಟ್ರೀಮ್ ಲೆವೆಲ್ಗೆ ಹೋಗ್ತಕ್ಕಂಥದ್ದನ್ನ ಕೂಡ ಗಮನಿಸ್ತಾ ಇರ್ತೀವಿ. ಅಂದ್ರೆ ಅಳು ಬಂತು, ದುಃಖ ಬಂತು ಎಕ್ಸ್ಟ್ರೀಮ್, ಸಂತೋಷ ಬಂತು ಎಕ್ಸ್ಟ್ರೀಮ್, ಕೋಪ ಬಂತು ಎಕ್ಸ್ಟ್ರೀಮ್, ಯಾರಾದ್ರೂ ಸನ್ಮಾನ ಮಾಡ್ತಾ ಇದ್ದಾರೆ ಆ ಒಂದು ಪ್ರೈಡ್ ಎಕ್ಸ್ಟ್ರೀಮ್ ಹೋಗ್ತಕ್ಕಂಥದ್ದು. ಅಂದ್ರೆ ಬ್ಯಾಲೆನ್ಸ್ಡ್ ಆಗಿ ಇಲ್ಲದೆ ಎಕ್ಸ್ಟ್ರೀಮ್ ಹೋಗ್ತಕ್ಕಂಥದ್ದನ್ನ ನಾವು ಗಮನಿಸ್ತಾ ಇರ್ತೀವಿ. ಇದನ್ನ ಎಮೋಷನಲ್ ಇಂಬ್ಯಾಲೆನ್ಸ್ ಅಂತ ಹೇಳ್ತೀವಿ. ಎಮೋಷನಲ್ ಇಂಬ್ಯಾಲೆನ್ಸ್ ಅಲ್ಲಿ ಇದೀವಿ ಅಂತಂದ್ರೆ ನಮ್ಮ ಆತ್ಮ ಪುರೋಗಮನ ಬಹಳ ಅದ್ಭುತವಾಗಿ ಸಾಧ್ಯ ಆಗುತ್ತಾ ಅಂತಂದ್ರೆ ಇಲ್ಲ ಮಾಸ್ಟರ್ಸ್, ಎಲ್ಲೋ ಒಂದು ಕಡೆ ಆ ಪ್ರೋಗ್ರೆಸ್ ಅನ್ನೋದು ಸ್ಲೋ ಡೌನ್ ಆಗತ್ತೆ. ಸೊ ಇವೆಲ್ಲವನ್ನು ಕೂಡ ನಾವು ಗಮನದಲ್ಲಿ ಇಟ್ಕೊಂಡಿದೀವಿ ಅಂತಂದಾಗ ನಮ್ಗೆ ಈ ಸ್ತ್ರೀ ತತ್ವ ಮತ್ತು ಪುರುಷ ತತ್ವ ಬ್ಯಾಲೆನ್ಸ್ಡ್ ಆಗಿರ್ತಕ್ಕಂಥದ್ದು ಬಹಳ ಬಹಳ ಇಂಪಾರ್ಟೆಂಟ್ ಆಗತ್ತೆ ಮಾಸ್ಟರ್ಸ್. ಯಾಕಂದ್ರೆ ಎರಡೂ ಸಂದರ್ಭದಲ್ಲಿ ಕೂಡ ನಾವು ಎಲ್ಲವನ್ನು ಕೂಡ ಬ್ಯಾಲೆನ್ಸ್ ಮಾಡ್ಕೊಳ್ತಾ ಹೋಗ್ತೀವಿ. ಆ ಮಮತೆ, ಕರುಣೆ, ಆ ಒಂದು ಕಾನ್ಫಿಡೆನ್ಸ್ ಲೆವೆಲ್ಸ್ ಆಗಿರ್ಬೋದು. ಮತ್ತೆ ಇಲ್ಲಿ ಈ ಸ್ತ್ರೀ ತತ್ವ ಪುರುಷ ತತ್ವ ಲಾಜಿಕಲ್ ಥಿಂಕಿಂಗ್ ಆದ್ರೆ ಸ್ತ್ರೀ ತತ್ವ ಎಮೋಷನಲ್ ಬಾಂಡ್. ಸೊ ಲಾಜಿಕ್ ಇರ್ಬೇಕು, ಎಮೋಷನ್ ಇರ್ಬೇಕು. ಅದ್ ಎರಡು ಬ್ಯಾಲೆನ್ಸ್ಡ್ ಆದಾಗ್ಲೇ ನಮ್ಮ ಒಂದು ಈ ಜೀವನದ ಗಾಡಿ ಅನ್ನೋದು ಬಹಳಷ್ಟು ಅದ್ಭುತವಾಗಿ ಮುಂದೆ ಸಾಗ್ಲಿಕ್ಕೆ ಸಾಧ್ಯ ಆಗ್ತಕ್ಕಂಥದ್ದು ಮಾಸ್ಟರ್ಸ್. ಈ ಸ್ತ್ರೀ ತತ್ವ ಮತ್ತು ಪುರುಷ ತತ್ವದಲ್ಲಿ ಸಮತೋಲನೆ ಬಂದಿದೆ ಅಂತಂದಾಗ ನಾವು ಬಹಳಷ್ಟು ಬದಲಾವಣೆಯನ್ನ ಕಾಣ್ತೀವಿ. ಬಹಳಷ್ಟು ಬದಲಾವಣೆ. ಹೇಗೆ ಬದಲಾವಣೆ ಕಾಣ್ತೀವಿ? ಇವಾಗ ನಾವೇನು ಚಾಲೆಂಜಸ್ ಇಷ್ಟೊತ್ತು ಅರ್ಥ ಮಾಡ್ಕೊಂಡ್ವಿ, ಆ ಚಾಲೆಂಜಸ್ ನ ನಾವು ದೂರ ಮಾಡೋದಕ್ಕೆ ಸಾಧ್ಯ ಆಗತ್ತೆ. ಜಸ್ಟ್ ಇಮ್ಯಾಜಿನ್ ಮಾಸ್ಟರ್ಸ್, ಎಲ್ಲವೂ ಕೂಡ ಅಂದ್ರೆ ಫಸ್ಟ್ ನನ್ನ ಡೀಪ್ ಡೌನ್ ನಾನು ಅರ್ಥ ಮಾಡ್ಕೊಳಕ್ ಸಾಧ್ಯ ಆಗತ್ತೆ. ಅಂದ್ರೆ ನಾನು ಯಾವ ಸ್ಥಿತಿಯಲ್ಲಿದ್ದೀನಿ, ನನ್ನಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ಎಮೋಷನ್ಸ್ ಇದೆ, ನನ್ನಲ್ಲಿರ್ತಕ್ಕಂಥ ಆ ಒಂದು ಎನರ್ಜೀಸ್ ನಾನು ಎಫೆಕ್ಟಿವ್ ಆಗಿ ಬ್ಯಾಲೆನ್ಸ್ ಮಾಡ್ಕೊಳ್ತಾ ಇದೀನ ಇಲ್ವಾ, ನನಗೆ ವಿಪರೀತವಾಗಿ ಕೋಪ ಬರ್ತಾ ಇದೆ, ಇಂಬ್ಯಾಲೆನ್ಸ್ಡ್ ಎನರ್ಜಿ ಇದೆ, ನಂಗೆ ವಿಪರೀತವಾಗಿ ದುಃಖಕ್ಕೆ ಅಥವಾ ಒಂದು ರೀತಿಯಾಗಿರ್ತಕ್ಕಂಥ ಲೋನ್ಲಿನೆಸ್ ಫೀಲ್ ಆಗ್ತಾ ಇದ್ದೀನಿ, ಏನೇ ಸಾಧನೆ ಮಾಡ್ಬೇಕಂದ್ರೂ ಕೂಡ ನನ್ ಕಾನ್ಫಿಡೆನ್ಸ್ ಇಲ್ಲ, ನಾನು ನೋಡೋದಕ್ಕೆ ಬಹಳ ದಷ್ಟಪುಷ್ಟವಾಗಿದ್ರು ಕೂಡ ನನ್ಗೆ ಎನರ್ಜಿ ಇಲ್ಲ, ಏನ್ ಕೆಲಸ ಮಾಡ್ಕೊಳ್ಳೋದಕ್ಕೂ ಸಾಧ್ಯ ಆಗ್ತಾ ಇಲ್ಲ ಅನ್ನೋ ಒಂದು ಫೀಲಿಂಗ್ ಅಲ್ಲಿ ನಾನು ಇದೀನಿ ಅಂತಂದ್ರೆ ಇದು ದೈಹಿಕವಾಗಿರ್ತಕ್ಕಂಥ ಆರೋಗ್ಯದ ಸಮಸ್ಯೆ ಅಷ್ಟೇ ಅಲ್ಲ ಮಾಸ್ಟರ್ಸ್, ಮಾನಸಿಕವಾಗಿರ್ತಕ್ಕಂಥ ಆರೋಗ್ಯ ಸಮಸ್ಯೆ. ಈ ಮಾನಸಿಕವಾಗಿರ್ತಕ್ಕಂಥ ಆರೋಗ್ಯ ಸಮಸ್ಯೆ ಹೇಗೆ ಉದ್ಭವ ಆಯ್ತು? ನನ್ನಲ್ಲಿ ಇರಬಹುದಾಗಿರ್ತಕ್ಕಂಥ ಆ ಎನರ್ಜೀಸ್, ಫೆಮಿನೈನ್ ಎನರ್ಜೀಸ್ ಮತ್ತು ಮ್ಯಾಸ್ಕ್ಯುಲೈನ್ ಎನರ್ಜೀಸ್ ಬ್ಯಾಲೆನ್ಸ್ಡ್ ಆಗಿ ಇಲ್ದೇ ಇರೋದ್ರಿಂದ ಬಂದಿರ್ತಕ್ಕಂಥದ್ದು. ಯಾಕಂದ್ರೆ ಅದು ಬ್ಯಾಲೆನ್ಸ್ಡ್ ಆಗಿಲ್ಲ ಅಂತಂದ್ರೆ ಎಮೋಷನ್ಸ್ ಮೇಲೆ ಡಿಸ್ಟರ್ಬೆನ್ಸ್, ಎಮೋಷನ್ಸ್ ಡಿಸ್ಟರ್ಬ್ ಆಗ್ತಾ ಇದೆ ಅಂತಂದ್ರೆ ಡೆಫಿನೆಟ್ಲಿ ನಮಗೆ ಬೇಡದೇ ಇರ್ತಕ್ಕಂಥ ಒಂದು ಹಾರ್ಮೋನ್ಸ್ ಮತ್ತೆ ಕೆಮಿಕಲ್ಸ್ ನಮ್ಮ ಬಾಡಿಯಲ್ಲಿ ರಿಲೀಸ್ ಆಗ್ತಾ ಇದೆ. ಅಂಡ್ ಅದು ರಿಲೀಸ್ ಆಗ್ತಾ ಇದೆ ಅಂತಂದ್ರೆ ಅದ್ರ ಪ್ರಕಾರನೇ ನಾನು ನಡ್ಕೊಳ್ತಕ್ಕಂಥದ್ದು. ನೋಡಿ, ಹ್ಯಾಪಿನೆಸ್ ನ ಕೊಡ್ತಕ್ಕಂಥ ಕೆಮಿಕಲ್ ರಿಲೀಸ್ ಆಯ್ತು ಅಂದ್ರೆ ನಾನು ಹ್ಯಾಪಿ ಆಗಿರ್ತೀನಿ. ಆ ಹ್ಯಾಪಿನೆಸ್ ನ ಕೊಡ್ತಕ್ಕಂಥ ಕೆಮಿಕಲ್ ಹೇಗ್ ರಿಲೀಸ್ ಆಗುತ್ತೆ? ನನ್ನಲ್ಲಿರ್ತಕ್ಕಂಥ ಎನರ್ಜೀಸು ಬ್ಯಾಲೆನ್ಸ್ಡ್ ಆಗಿದ್ದಾಗ. ಸೊ ಹೀಗೆ ಒಂದಕ್ಕೊಂದು ಕನೆಕ್ಟ್ ಆಗಿರ್ತಕ್ಕಂಥದ್ದು ಮಾಸ್ಟರ್ಸ್. ಅದಕ್ಕೆ ಸ್ತ್ರೀ ತತ್ವ ಮತ್ತು ಪುರುಷ ತತ್ವ ಬ್ಯಾಲೆನ್ಸ್ಡ್ ಆಗಿತ್ತು ಅಂತಂದ್ರೆ ನಮ್ಮಲ್ಲಿ ಬಹಳಷ್ಟು ಬದಲಾವಣೆಗಳನ್ನ ಗಮನಿಸ್ತೀವಿ. ಎಂತ ಬದಲಾವಣೆಗಳೇ? ನಮ್ಮ ಈ ಸೋಲ್ ಎವಾಲ್ವ್ ಆಗ್ತಕ್ಕಂಥ ಕಡೆ ಆ ರೀತಿಯಾಗಿರ್ತಕ್ಕಂಥ ಬದಲಾವಣೆಗಳನ್ನ ಗಮನಿಸ್ತೀವಿ. ಮತ್ತೆ ನಮ್ಮ ಜೀವನ ವಿಧಾನದಲ್ಲಿ ಕೂಡ ನಾವು ಬಹಳಷ್ಟು ಬದಲಾವಣೆಗಳನ್ನ ಕಂಡ್ಕೊಳ್ತೀವಿ. ನಮ್ಮಲ್ಲಿ ಬದಲಾವಣೆ ಬಂದಿದೆ ಅಂತಂದ್ರೆ ಖಂಡಿತ ನಮ್ಮ ಜೀವನ ವಿಧಾನದಲ್ಲಿ ಕೂಡ ನಾವು ಬದಲಾವಣೆಗಳನ್ನ ಕಂಡ್ಕೊಳ್ತೀವಿ ಮಾಸ್ಟರ್ಸ್. ಯಾಕೆ ಇವತ್ತು ನಾವ್ ಈ ಪ್ಲಾಟ್ಫಾರ್ಮ್ ಅಲ್ಲಿ ಇಷ್ಟು ಅದ್ಭುತವಾಗಿ ಸಂತೋಷವಾಗಿ ಧ್ಯಾನವನ್ನ ಮಾಡ್ತಾ
ಜ್ಞಾನವನ್ನ ಪಡ್ಕೊಂಡಿರ್ತಕ್ಕಂಥ ಜ್ಞಾನವನ್ನ ನಮ್ಮ ಒಂದು ದೈನಂದಿನ ಜೀವನದಲ್ಲಿ ಅಳವಡಿಸ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾ ಇದೀವಿ ಅಂತಂದ್ರೆ ನಮ್ಮಲ್ಲಿರ್ತಕ್ಕಂಥ ಎನರ್ಜೀಸ್ ಧ್ಯಾನ ಮಾಡೋ ಮುಖಾಂತರ ಬ್ಯಾಲೆನ್ಸ್ ಆಗ್ತಾ ಇದೆ. ಯಾವಾಗ ಆ ಎನರ್ಜೀಸ್ ಬ್ಯಾಲೆನ್ಸ್ ಆಗುತ್ತೋ ನಾನು ಏನ್ ಮಾಡಬಹುದು ಏನ್ ಮಾಡಬಾರ್ದು ಅನ್ನೋದ್ರ ಬಗ್ಗೆ ಒಂದು ಕ್ಲಾರಿಟಿ, ಮತ್ತೆ ಆ ಸರಿಯಾದ ಕರ್ಮಗಳನ್ನ ಆಯ್ಕೆ ಮಾಡ್ಕೊಂಡು ಆ ಸರಿಯಾದ ಕರ್ಮಗಳನ್ನ ನಾನು ಮಾಡೋದಕ್ಕೆ ಮುಂದಾಗ್ತೀನಿ. ಈಗ ಮಾಡಿದೀನಿ ಅಂತಂದ್ರೆ ನನ್ನಲ್ಲಿ ಒಂದು ನನ್ನ ಜೀವನ ಶೈಲಿ ಬದಲಾಗತ್ತೆ, ಮತ್ತೆ ನನ್ನ ಆತ್ಮ ಪುರೋಗಮನವೂ ಆಗೋದಕ್ಕೆ ನನ್ಗೆ ಸಹಾಯ ಆಗತ್ತೆ ಮಾಸ್ಟರ್ಸ್. ಅದಕ್ಕೆ ಈ ಎರಡು ಎನರ್ಜೀಸ್ ಯಾವಾಗ್ಲೂ ಕೂಡ ನಮ್ಗೆ ಬ್ಯಾಲೆನ್ಸ್ಡ್ ಆಗಿರ್ಬೇಕಾಗಿರ್ತಕ್ಕಂಥದ್ದು ಬಹಳ ಅವಶ್ಯಕತೆ. ಮತ್ತು ಈ ಒಂದು ಸ್ತ್ರೀ ತತ್ವ ಮತ್ತು ಪುರುಷ ತತ್ವ ಈ ಎರಡು ಎನರ್ಜೀಸು ಬ್ಯಾಲೆನ್ಸ್ಡ್ ಆಗಿದೆ ಅಂತಂದ್ರೆ ಫಸ್ಟ್ ಅದರ ಪ್ರಭಾವ ಎಲ್ಲಿ ನಾವು ಕಾಣ್ತೀವಿ ಅಂತಂದ್ರೆ ನಮ್ಮ ದಾಂಪತ್ಯ ಜೀವನದಲ್ಲಿ ನಾವು ಕಾಣ್ತಕ್ಕಂಥದ್ದು ಮಾಸ್ಟರ್ಸ್. ಗಂಡ ಹೆಂಡತಿ ನಡುವೆ ಯಾಕೆ ಜಗಳ ಬರ್ತಾ ಇರತ್ತೆ, ಯಾಕೆ ಆ ಡಿಸ್ಟರ್ಬೆನ್ಸಸ್ ಇರುತ್ತೆ ಅಂತಂದ್ರೆ ನೀನೆಚ್ಚ ನಾನೆಚ್ಚ ಅನ್ನೋ ಒಂದು ಜಗಳನೆ. ಯಾಕಂದ್ರೆ ಪುರುಷ ತತ್ವದ ಮಹತ್ವವನ್ನ ನಾವು ಗುರುತಿಸೋದಕ್ಕೆ ಪ್ರಯತ್ನ ಪಡ್ತಾ ಇಲ್ಲ, ಸ್ತ್ರೀ ತತ್ವದ ಮಹತ್ವವನ್ನ ನಾವು ಗುರುತಿಸೋದಕ್ಕೆ ಪ್ರಯತ್ನ ಪಡ್ತಾ ಇಲ್ಲ. ಯಾಕೆ ಗುರುತಿಸೋದಕ್ಕೆ ಪ್ರಯತ್ನ ಪಡ್ತಾ ಇಲ್ಲ ಅಂತಂದ್ರೆ ನಮ್ಮಲ್ಲಿರ್ತಕ್ಕಂಥ ಎರಡು ತತ್ವಗಳನ್ನ ನಮ್ಮಲ್ಲಿರ್ತಕ್ಕಂಥ ನೋಡಿ, ನಾವು ಎಂಟೈರ್ ಹ್ಯೂಮನ್ ಬೀಯಿಂಗ್ ಅಂತಂದ್ರೆ ವಿ ಆರ್ ಕಾಂಬಿನೇಷನ್ ಆಫ್ ಫೆಮಿನೈನ್ ಎನರ್ಜಿ ಅಂಡ್ ಮ್ಯಾಸ್ಕ್ಯುಲೈನ್ ಎನರ್ಜಿ. ನಮ್ಮಲ್ಲೇ ಇರ್ತಕ್ಕಂಥ ಎರಡು ಎನರ್ಜೀಸ್ ನಾನು ಮೊದಲು ಗುರುತಿಸಕ್ ಪ್ರಯತ್ನ ಪಡ್ತಾ ಇಲ್ಲ. ನನ್ನಲ್ಲಿರ್ತಕ್ಕಂಥ ಎನರ್ಜೀಸ್ ನ ಗುರುತಿಸಿದೀನಿ ಅಂತಂದ್ರೆ ಸ್ತ್ರೀ ತತ್ವದ ಮಹತ್ವವೇನೋ ನನ್ಗೆ ಅರ್ಥ ಆಗತ್ತೆ, ಪುರುಷ ತತ್ವದ ಮಹತ್ವವೇನೋ ಅರ್ಥ ಆಗತ್ತೆ. ಹಾಗೆ ಸ್ತ್ರೀಯಲ್ಲಿ ಸ್ತ್ರೀ ತತ್ವ ಅವೇಕನಾಗಿರತ್ತೆ, ಹುಟ್ಟಿನಿಂದಾಗ್ಲೇನೆ ಅವೇಕನಾಗಿರತ್ತೆ. ಅದೇ ರೀತಿ ಪುರುಷರಲ್ಲಿ ಪುರುಷ ತತ್ವ ಹುಟ್ಟಿನಿಂದಲೇ ಅವೇಕನಾಗಿರತ್ತೆ. ಪರಸ್ಪರ ಹೊಂದಾಣಿಕೆಯಿಂದ ಆ ಎನರ್ಜೀಸ್ ನಾವು ಅದೇ ರೀತಿ ಸ್ತ್ರೀಯಲ್ಲಿ ಇರ್ತಕ್ಕಂಥ ಪುರುಷ ತತ್ವ ಅವೇಕನಾಗ್ಬೇಕು ಅಂದ್ರೆ ಪುರುಷರ ಸಹಾಯ ಬೇಕು, ಪುರುಷರಲ್ಲಿ ಸ್ತ್ರೀ ತತ್ವ ಅವೇಕನಾಗ್ಬೇಕು ಅಂತಂದ್ರೆ ಸ್ತ್ರೀ ಸಹಾಯ ಬೇಕು. ಒಬ್ರಿಗೊಬ್ರಿಗೆ ಹೇಗೆ ಸಹಾಯ ಮಾಡಿಕೊಂಡು ಆ ಒಂದು ಆತ್ಮ ಪುರೋಗಮನ ಮತ್ತೆ ಆ ಎಂಟೈರ್ ಲೈಫ್ ನ ಆ ಜನ್ಮದ ಪರ್ಪಸ್ ನ ಫುಲ್ಫಿಲ್ ಮಾಡ್ಕೊಳ್ತಕ್ಕಂಥದ್ದು ಆ ಒಬ್ರೊಬ್ರು ಸಹಾಯದಿಂದನೇ ಸಾಧ್ಯ ಆಗ್ತಕ್ಕಂಥದ್ದು. ಯಾವಾಗಾದ್ರೆ ನಮ್ಮಲ್ಲಿ ಎನರ್ಜೀಸ್ ಇದೆ ಅದ್ರ ಬಗ್ಗೆ ನಮ್ಗೆ ತಿಳುವಳಿಕೆ ಇಲ್ವೋ ಅವಾಗ ಏನಾಗುತ್ತೆ, ನಾವು ಎಲ್ಲವನ್ನು ಕೂಡ ಆಂತರಿಕವಾಗಲ್ಲ ಬಾಹ್ಯವಾಗಿ ನೋಡೋದಕ್ಕೆ ಪ್ರಯತ್ನ ಪಡ್ತೀವಿ. ಯಾವಾಗ ಬಾಹ್ಯವಾಗಿ ನೋಡ್ತೀವೋ ನೀನೆಚ್ಚ ನಾನೆಚ್ಚ ಇಂಥ ಜಗಳಗಳು ಶುರುವಾಗತ್ತೆ. ಹೈಯೆಸ್ಟ್ ಡಿವೋರ್ಸ್ ಕೇಸಸ್ ರೀಸೆಂಟ್ ಡೇಸ್ ಅಲ್ಲಿ ಫೈಲ್ ಆಗ್ತಾ ಇರ್ತಕ್ಕಂಥದ್ದೇ ಈ ಕಾರಣ ಮಾಸ್ಟರ್ಸ್. ಯಾಕಂದ್ರೆ ಎನರ್ಜೀಸ್ ಹೇಗೆ ಅರ್ಥ ಆಗ್ತಾ ಇಲ್ಲ, ಕನ್ಫ್ಯೂಷನ್ ಸ್ಟೇಟ್, ಎಲ್ಲವೂ ಕೂಡ ಇಂಬ್ಯಾಲೆನ್ಸು, ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಗೊತ್ತಾಗ್ತಾ ಇಲ್ಲ. ಸೊಸೈಟಿ ಪ್ರಭಾವ ಕೂಡ ತುಂಬಾ ಬೀರ್ತಾ ಇರ್ತಕ್ಕಂಥದ್ದು. ಇವೆಲ್ಲವನ್ನೂ ನೋಡಿದಾಗ ಒಂದು ದಿನ, 2 ದಿನ, 3 ದಿನ, 4ನೇ ದಿನಕ್ಕೆ ಇಲ್ಲ ನನ್ನ ಹೆಂಡತಿ ಜೊತೆ ನಾನು ಜೀವನ ಮಾಡಕ್ಕಾಗಲ್ಲ, ನನ್ನ ಗಂಡನ ಜೊತೆ ನಾನು ಜೀವನ ಮಾಡಕ್ಕಲ್ಲ. ಆ ಸಂಸಾರದಲ್ಲಿ ಇಂಥ ಬಿರುಕು ಮೂಡ್ತಾ ಇದೆ ಅಂತಂದ್ರೆ ನೆಕ್ಸ್ಟ್ ಹೇಗೆ ಆ ಎಂಟೈರ್ ಲೈಫ್ ಅಂತ ಹೇಳಿ ನೋಡಿದಾಗ ಅದು ಒಂದು ಕ್ವಶನ್ ಮಾರ್ಕ್ ಆಗಿರ್ತಕ್ಕಂಥದನ್ನ ಕೂಡ ನಾವು ಗಮನಿಸ್ತಾ ಇದೀವಿ. ಅದಕ್ಕೆ ಈ ಸ್ತ್ರೀ ತತ್ವ ಮತ್ತು ಪುರುಷ ತತ್ವ ಅವೇಕನಾಯ್ತು, ಬ್ಯಾಲೆನ್ಸ್ಡ್ ಆಗಿತ್ತು ಅಂತಂದಾಗ ಅದು ಬಹಳ ಅದ್ಭುತವಾಗಿರ್ತಕ್ಕಂಥ ಪ್ರಭಾವ ತೋರ್ತಕ್ಕಂಥದ್ದೇ ದಾಂಪತ್ಯ. ಆ ದಾಂಪತ್ಯ ಜೀವನ ಅದ್ಭುತವಾಗಿದೆ ಅಂತಂದ್ರೆ ಅಲ್ಲಿಂದ ನೋಡಿ ಮಕ್ಕಳು, ಆ ಒಂದು ದಂಪತಿಗಳಿಗೆ ಉದ್ಭವ ಆಗ್ತಕ್ಕಂಥ ಮಕ್ಕಳು ಬಹಳ ಅದ್ಭುತವಾಗಿರ್ತಕ್ಕಂಥ ವಾತಾವರಣದಲ್ಲಿ ಬೆಳೀತಾರೆ. ಆ ಅದ್ಭುತವಾಗಿರ್ತಕ್ಕಂಥ ವಾತಾವರಣ ಅಂದ್ರೆ ಜ್ಞಾನಯುತ ವಾತಾವರಣದಲ್ಲಿ ಬೆಳೀತಾರೆ. ಆ ಜ್ಞಾನವನ್ನ ಪಡ್ಕೊಂಡಿರ್ತಕ್ಕಂಥ ಆ ಮಗು ಉನ್ನತ ಸಮಾಜದ ಮೇಲೆ ಈ ಸಮಾಜದ ಮೇಲೆ ಉನ್ನತ ಪ್ರಭಾವ ಹೇಗೆ ತೋರುತ್ತೆ, ಮತ್ತೆ ಅದರ ಮುಖಾಂತರ ಆ ಸಮಾಜದಲ್ಲಿ ಇರ್ತಕ್ಕಂಥ ಪರಿವರ್ತನೆ ಎಷ್ಟು ಅದ್ಭುತವಾಗಿ ಸಾಧ್ಯ ಆಗತ್ತೆ ಅಲ್ವಾ ಮಾಸ್ಟರ್ಸ್. ನೋಡಿ ಅಲ್ಲಿಂದ ಹೇಗೆ ಎಂಟೈರ್ ಯೂನಿವರ್ಸ್ಗೆ ಕನೆಕ್ಟ್ ಆಗ್ತಕ್ಕಂಥದ್ದು. ಅದಕ್ಕೆ ಫಸ್ಟ್ ಅಲ್ಲಿರ್ತಕ್ಕಂಥ ಎನರ್ಜೀಸ್ನ ನಾನು ಬ್ಯಾಲೆನ್ಸ್ ಮಾಡ್ಕೊಳ್ತಾ ಹೋಗ್ತಾ ಇದ್ದೀನಿ ಅಂತಂದ್ರೆ ಎಂಟೈರ್ ಯೂನಿವರ್ಸ್ಗೆ ನಾವು ಹೆಲ್ಪ್ ಮಾಡ್ತಾ ಹೋಗ್ತಾ ಇರ್ತೀವಿ. ಅದ್ರ ಜೊತೆಗೆ ಯೂನಿವರ್ಸ್ ಇಂದ ನಾವು ಪಡ್ಕೊಳ್ಬೇಕಾಗಿರ್ತಕ್ಕಂಥ ಒಂದು ಜ್ಞಾನವನ್ನ, ಸಹಾಯವನ್ನ ಕೂಡ ನಾವು ಪಡ್ಕೊಳ್ತಾ ಹೋಗ್ತಾ ಇರ್ತೀವಿ ಮಾಸ್ಟರ್ಸ್. ಇದು ಮ್ಯೂಚುವಲ್, ಸೈಮಲ್ಟೇನಿಯಸ್ ಅಂಡ್ ಮ್ಯೂಚುವಲ್ ಅಂತ ಹೇಳ್ಬೋದು. ಮತ್ತೆ ಈ ಒಂದು ಸ್ತ್ರೀ ಮತ್ತು ಪುರುಷ ತತ್ವ ವ್ಯಕ್ತಿಯಲ್ಲೇ ಯೌವನ ಸ್ಥಿತಿಗೆ ಬಂದಾಗ, ಅಂದ್ರೆ ಅವ್ರಿಗೆ ಏನ್ ಯೂತ್ಗೆ ಬರ್ತಾರೆ, ಆ ಯೂತ್ಗೆ ಬಂದಾಗ ಆ ಒಂದು ಎನರ್ಜೀಸ್ ಅವರಲ್ಲಿ ಅನ್ನೋದನ್ನ ಅವರು ಅರ್ಥ ಮಾಡ್ಕೊಳ್ಳೋದಿಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ. ಅಲ್ಲಿವರೆಗೂ ಕೂಡ ಏಕತ್ವದ ಸ್ಥಿತಿಯಲ್ಲೇ ಇರ್ತಾರೆ. ಆದ್ರೆ ಈ ರೀತಿ 2 ರೀತಿಯಾಗಿರ್ತಕ್ಕಂಥ ಎನರ್ಜೀಸ್ ನಮ್ಮಲ್ಲಿದೆ ಅಂತ ಹೇಳಿ ಅವರು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಆಗ್ತಕ್ಕಂಥದ್ದು ಅವರು ಯೌವನದ ಸ್ಥಿತಿಗೆ ಬಂದಾಗ.
ಆ ಯೌವನ ಸ್ಥಿತಿಗೆ ಬಂದಾಗ ಆ ಒಂದು ಸ್ತ್ರೀ ತತ್ವ ನನ್ನಲ್ಲಿದೆ, ಪುರುಷ ತತ್ವ ನನ್ನಲ್ಲಿದೆ ಅಂತ ಹೇಳ್ಬಿಟ್ಟು ವ್ಯಕ್ತಿಗೆ ಮತ್ತು ಒಬ್ಬ ಸ್ತ್ರೀಗಾಗಿರ್ಬೋದು, ಒಬ್ಬ ಪುರುಷನಾಗ ಆಗಿರಬಹುದು ಅರ್ಥ ಆಗ್ತಾ ಹೋಗುತ್ತೆ ಮಾಸ್ಟರ್ಸ್. ಆದ್ರೆ ಆ ಒಂದು ದೊಡ್ಡ ಸಮಸ್ಯೆ ಏನಪ್ಪಾ ಅಂತಂದ್ರೆ, ಅವರು ಗುರುತಿಸ್ಬೇಕಾಗಿರ್ತಕ್ಕಂಥ ಸಮಯದಲ್ಲಿ ಮತ್ತೆ ಅವ್ರು ಅದನ್ನ ಅರ್ಥ ಮಾಡ್ಕೊಳ್ಬೇಕಾಗಿರ್ತಕ್ಕಂಥ ಸಮಯದಲ್ಲಿ ಸಮಾಜದ ಪ್ರಭಾವ ಬಹಳಷ್ಟು ಹೆಚ್ಚಾಗಿ ಇರುತ್ತೆ ಮಾಸ್ಟರ್ಸ್. ಇವಾಗ ಇದಕ್ಕೆ ಸಣ್ಣ ಉದಾಹರಣೆ ಹೇಳ್ತಕ್ಕಂಥದ್ದಾದ್ರೆ, ಪುರುಷರಲ್ಲಿ ಕೂಡ ಎಮೋಷನ್ಸ್ ಅನ್ನೋದು ಇರುತ್ತೆ. ಆದ್ರೆ ಸಮಾಜ ಏನ್ ಹೇಳುತ್ತೆ ಅಂತಂದ್ರೆ, ನೀನು ಗಂಡು, ಯಾವುದೇ ಕಾರಣಕ್ಕೂ ನೀನು ಅಳಬಾರ್ದು, ಯಾವುದೇ ಕಾರಣಕ್ಕೂ ಕೂಡ ನೀನು ನಿನ್ನ ದರ್ಪವನ್ನ ಕಡಿಮೆ ಮಾಡ್ಕೊಳ್ಬಾರ್ದು. ಈ ರೀತಿಯಾಗಿರ್ತಕ್ಕಂಥ ವಾಕ್ಯಗಳಾಗಿರ್ಬಹುದು, ನಡವಳಿಕೆ ಆಗಿರ್ಬಹುದು, ಆ ಪುರುಷನ ಮೇಲೆ ಪ್ರಭಾವ ತೋರಿದಾಗ ಏನಾಗತ್ತೆ, ಸೆನ್ಸಿಟಿವ್ ಆಗಿರ್ತಕ್ಕಂಥದನ್ನ ಮರ್ತೋಗ್ತಾರೆ. ಏನಾಗತ್ತೆ, ನಾನು ಜೋರಾಗಿ ಮಾತಾಡಿದ್ರೇನೆ ನನ್ನನ್ನ ಪುರುಷ ಅಂತ ಹೇಳಿ ಗುರ್ತಿಸ್ಕೊಳ್ಳುತ್ತೆ, ನಾನು ಕೋಪ ಮಾಡ್ಕೊಂಡ್ರೆ ಮಾತ್ರನೇ ನನ್ನ ಪುರುಷ ಅಂತ ಹೇಳಿ ಗುರ್ತಿಸ್ಕೊಳ್ಳುತ್ತೆ ಅನ್ನೋ ಒಂದು ಮೈಂಡ್ ಸೆಟ್ಗೆ ಅವ್ರು ಹೊಟ್ಟೋಗ್ತಾರೆ. ಹಂಗ ಹೋಗ್ತಾ ಇದೆ ಅಂತಂದಾಗ ಅದ್ ಏನಾಗ್ತಾ ಇದೆ, ಇಂಬ್ಯಾಲೆನ್ಸ್ ಆಗ್ತಾ ಹೋಗ್ತಾ ಇದೆ. ಜೊತೆಗೆ ಅವರಲ್ಲಿರ್ತಕ್ಕಂಥ ಆ ಸೂಕ್ಷ್ಮತೆ, ಆ ಸ್ತ್ರೀ ತತ್ವದ ಲಕ್ಷಣಗಳನ್ನ ಅವರು ಇಗ್ನೋರ್ ಮಾಡ್ತಾ ಇದ್ದಾರೆ. ಆ ಒಂದು ಸೆನ್ಸಿಟಿವ್ ಆಗಿದ್ರೆ ಸಮಾಜ ಅವ್ರಿಗೆ ಮರ್ಯಾದೆ ಕೊಡಲ್ಲ, ಗೌರವ ಕೊಡಲ್ಲ ಅನ್ನೋದು ಒಂದು ರೀತಿಯಾಗಿರ್ತಕ್ಕಂಥ ಥಾಟ್ ಅವರಲ್ಲಿ ರಿಜಿಸ್ಟರ್ ಆಗೋಗ್ಬಿಟ್ಟಿದೆ. ಅದೇ ರೀತಿ ನಾವು ಸ್ತ್ರೀನ ಅವರು ಆ ಒಂದು ಪ್ರೌಢಾವಸ್ಥೆಗೆ ಬರ್ಬೇಕಾದಾಗ ಹೇಗೆ ಟ್ರೈನ್ ಅಪ್ ಮಾಡ್ತಾರೆ, ಹೆಣ್ಮಗು ನೀನು ಜೋರಾಗಿ ಹೊರಗಡೆ ಓಡಾಡ್ಬಾರ್ದು, ಮತ್ತೆ ಯಾವುದೇ ಕೆಲಸವನ್ನ ನಿನ್ಗೆ ಬರುತ್ತೆ ಅಂತ ಹೇಳಿ ಮೊದ್ಲೇ ಹೇಳ್ಬಾರ್ದು, ತುಂಬಾ ಸೂಕ್ಷ್ಮವಾಗಿರ್ಬೇಕು, ಆಯ್ತಾ, ಆಮೇಲೆ ಕಾಂಪ್ರಮೈಸ್ ಆಗ್ತಾ ಇರ್ಬೇಕು ಎಲ್ಲದಕ್ಕೂ, ಈ ರೀತಿ ಟ್ರೈನ್ ಅಪ್ ಮಾಡ್ತಕ್ಕಂಥದ್ದು. ಸೊ ಅವರು ಏನಾದ್ರೂ ಸಾಧನೆ ಮಾಡಬಹುದು ಅನ್ನೋ ಒಂದು ಸ್ಥಿತಿನ ಅವರು ಕೂಡ ವಿಸ್ಮರ ಮಾಡ್ತಕ್ಕಂಥದ್ದು. ಹೀಗೆ ಅವರ ಸಹಜ ಸ್ಥಿತಿ ಅಥವಾ ಸಹಜತ್ವದಿಂದ ಅವ್ರು ಏನು ರೆಕಗ್ನೈಸ್ ಮಾಡ್ತಾ ಇರ್ತಾರೆ, ಆ ಲಕ್ಷಣಗಳು, ಪುರುಷತತ್ವದ ಲಕ್ಷಣಗಳಾಗಿರ್ಬೋದು, ಸ್ತ್ರೀ ತತ್ವದ ಲಕ್ಷಣಗಳಾಗಿರ್ಬೋದು, ಈ ಸಮಾಜದ ಪ್ರಭಾವದಿಂದ ರೈಟ್ ವೇ ಅಲ್ಲಿ ಬ್ಯಾಲೆನ್ಸ್ಡ್ ಆಗಿ ಇರೋದಕ್ಕೆ ಸಾಧ್ಯ ಆಗದೆ ಇರ್ತಕ್ಕಂಥ ಒಂದು ಸ್ಥಿತಿಗೆ ಹೋಗ್ತಾ ಇರ್ತಕ್ಕಂಥದ್ದನ್ನ ಕೂಡ ನಾವು ಗಮನಿಸ್ತಾ ಇದೀವಿ. ಇದು ಕೂಡ ಒಂದು ಕಾರಣ ಇಂಬ್ಯಾಲೆನ್ಸ್ ಆಗೋದಿಕ್ಕೆ ಮಾಸ್ಟರ್ಸ್. ಅದರಿಂದಾನೇ ನಾವು ಮ್ಯಾಕ್ಸಿಮಮ್ ಗಮನಿಸಿದೀವಿ ಅಂತಂದ್ರೆ, ಈ ದಾಂಪತ್ಯ ಜೀವನದಲ್ಲಿ ಈ ಒಂದು ಡಿಫ್ರೆನ್ಸಸ್ ಬರ್ತಾ ಇರ್ತಕ್ಕಂಥದ್ದು. ಮದುವೆ ಮಾಡ್ಕೊಟ್ಟಿದ್ದಾರೆ ಅಂತಂದಾಗ ನೋಡಿ, ಅಬ್ಸರ್ವ್ ಮಾಡಿ, ಗಂಡಿಗೆ ಏನ್ ಹೇಳ್ತಾರೆ, ಹೆಂಡತಿನ ಕಂಟ್ರೋಲ್ ಅಲ್ಲಿ ಇಟ್ಕೋ. ಅದೇ ಹೆಂಡತಿಗೆ ಏನ್ ಹೇಳ್ತಾರೆ, ಗಂಡನ್ನ ಸೆರಗ್ ಗಂಟಾಕೋ, ಎಲ್ಲೂ ಹೋಗಕ್ ಬಿಡ್ಬೇಡ. ಅಂದ್ರೆ ಅವ್ರ ಮೇಲೆ ನೀನ್ ಆಧಿಪತ್ಯನ ಚಲಾಯಿಸ್ಬೇಕು, ನೀನ್ ಅವ್ರ ಮೇಲೆ ಆಧಿಪತ್ಯನ ಚಲಾಯಿಸ್ಬೇಕು ಅಂತ ಹೇಳ್ತಾ ಇದ್ದಾರೆ ಅಷ್ಟೇ ಹೊರತು, ಒಬ್ರೊಬ್ರು ಪರಸ್ಪರ ಮಾತಾಡ್ಕೊಂಡು ಹೊಂದಾಣಿಕೆಯಿಂದ ಸರಾಗವಾಗಿ ಸಾಮರಸ್ಯದಿಂದ ಸಂಸಾರವನ್ನು ನಡೆಸ್ಕೊಂಡು ಹೋಗಿ ಅಂತ ಹೇಳ್ಬಿಟ್ಟು ಹೇಳ್ತಕ್ಕಂಥವ್ರು ಬಹಳಷ್ಟು ಕಡಿಮೆ. ಅಂದ್ರೆ ಇದೇನಾಗತ್ತೆ, ಎಲ್ಲೋ ಒಂದು ಕಡೆ ನಾನೇ ಹೆಚ್ಚು ಅನ್ನೋ ಒಂದು ಮನೋಭಾವ, ಮನೋಸ್ಥಿತಿ ಅವರಲ್ಲಿ ಮೂಡ್ತಾ ಅದೇ ನಿಧಾನಕ್ಕೆ ಆ ದಾಂಪತ್ಯ ಬಿರುಕು ಮೂಡೋದಿಕ್ಕೆ ಕಾರಣವಾಗ್ತಕ್ಕಂಥದ್ದು ಮಾಸ್ಟರ್ಸ್. ಸೊ ಹಂಗಾಗಿ ಈ ಯಾವುದೇ ರೀತಿಯಾಗಿರ್ತಕ್ಕಂಥ ಚಾಲೆಂಜಸ್ ನಾವು ಫೇಸ್ ಮಾಡಬಾರ್ದು ಅಂತಂದಾಗ ನಮ್ಮಲ್ಲಿರ್ತಕ್ಕಂಥ ಸ್ತ್ರೀ ತತ್ವ ಮತ್ತು ಪುರುಷ ತತ್ವವನ್ನ ನಾವು ಬ್ಯಾಲೆನ್ಸ್ ಮಾಡ್ಕೊಳ್ಬೇಕಾಗಿರ್ತಕ್ಕಂಥದ್ದು ಬಹಳ ಬಹಳ ಅವಶ್ಯಕತೆ ಮಾಸ್ಟರ್ಸ್. ಸೊ ಈ ಒಂದು ಸ್ತ್ರೀ ತತ್ವ ಮತ್ತು ಪುರುಷ ತತ್ವ ಬ್ಯಾಲೆನ್ಸ್ ಮಾಡ್ಕೊಳ್ಳೋದ್ರಿಂದ ದಾಂಪತ್ಯ ಜೀವನ, ದಾಂಪತ್ಯ ಶಾಸ್ತ್ರ ಹೇಗೆ ಅದ್ಭುತವಾಗಿ ನಾವು ನಡೆಸಬಹುದು ಅನ್ನೋದನ್ನ ನಮಗೆ ಮಾರ್ಗದರ್ಶನ ನೀಡಿರ್ತಕ್ಕಂಥದ್ದು ವಶಿಷ್ಠ ಮಹರ್ಷಿ ಮತ್ತು ಅರುಂಧತಿ ಮಾತಾ. ಸೊ ಇವ್ರಿಗೆ ನಾವು ಪ್ರಶ್ನೆಗಳ ಕೇಳಿರ್ತಕ್ಕಂಥದ್ದು, ಪ್ರಶ್ನೆಗಳ ಮುಖಾಂತರ ಅವರು ನಮ್ಗೆ ಸಮಾಧಾನ ನೀಡಿರ್ತಕ್ಕಂಥದ್ದು, ನಾವೇನ್ ಪ್ರಶ್ನೆಗಳನ್ನ ಅವ್ರನ್ನ ಕೇಳಿದೀವಿ ಮತ್ತು ಏನು ಸಮಾಧಾನ ನಮ್ಗೆ ಅವರಿಂದ ಬಂದಿದೆ ಅನ್ನೋದನ್ನ ನಾವು ಇವಾಗ ಅರ್ಥ ಮಾಡ್ಕೊಳ್ತಾ ಹೋಗೋಣ ಮಾಸ್ಟರ್ಸ್. ಸೊ ಸ್ತ್ರೀ ತತ್ವ ಮತ್ತು ಪುರುಷ ತತ್ವ ಸಮತೋಲ್ಯನೆ ಇದ್ದಾಗ ದಾಂಪತ್ಯ ಶಾಸ್ತ್ರ ಎಷ್ಟು ಅದ್ಭುತವಾಗಿರುತ್ತೆ, ದಾಂಪತ್ಯ ಜೀವನ ಅದ್ಭುತವಾಗಿದ್ರೆ ಈ ಒಂದು ಸಮಾಜದ ಮೇಲೆ ಯಾವ ರೀತಿಯಾಗಿರ್ತಕ್ಕಂಥ ಉನ್ನತ ಪ್ರಭಾವ ತೋರೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋದನ್ನ ನಾವು ಸ್ಟೇಜ್ ಬೈ ಸ್ಟೇಜ್ ತಿಳ್ಕೊಳ್ತಾ ಹೋಗ್ತೀವಿ ಮಾಸ್ಟರ್ಸ್. ನಾವು ಪುರಾಣಗಳನ್ನೇನಾದ್ರೂ ಗಮನಿಸಿದೀವಿ ಅಂತಂದ್ರೆ, ಕುರುಕ್ಷೇತ್ರ ಯುದ್ಧ ನಡೀತು. ಕುರುಕ್ಷೇತ್ರ ಯುದ್ಧ ನಡಿಬೇಕಾದಾಗ ದ್ರೌಪದಿ ತುಂಬಾ ಸೂಕ್ಷ್ಮವಾಗಿ ಹೇಳ್ತಾರೆ, ಬೇಡ, ಆಡ್ಬೇಡಿ, ಏನೋ ಒಂದು ರೀತಿಯಾಗಿರ್ತಕ್ಕಂಥ ಅಹಿತಕರ ಘಟನೆ ನಡೆಯುವ ಒಂದು ಸೂಚನೆ ಇದೆ ಅಂತ ಹೇಳ್ಬಿಟ್ಟು. ಆದ್ರೆ ಕೇಳಲ್ಲ. ಕೊನೆಗೆ ಕುರುಕ್ಷೇತ್ರ ಯುದ್ಧದವರೆಗೂ ಹೋಯ್ತು. ಅಂದ್ರೆ
ಇಲ್ಲಿ ದ್ರೌಪದಿ ಅಂತಂದ್ರೆ ಹೇಗ್ ಅರ್ಥ ಮಾಡ್ಕೊಳ್ಬಹುದು ನಾವು ಅಂತಂದ್ರೆ, ನಾವೇನಾದ್ರೂ ಕೆಲಸ ಮಾಡ್ಬೇಕು ಅಂತ ಹೇಳಿ ಮುಂದಾದಾಗ ನಮ್ಗೆಲ್ಲೋ ನಮ್ಮ ಇಂಟ್ಯೂಷನ್, ನಮ್ ಸಬ್ ಕಾನ್ಶಿಯಸ್ ಮೈಂಡ್ ಇಂದ ಮೆಸೇಜ್ ಬರುತ್ತೆ, ಇದು ಮಾಡಬಹುದಾ ಮಾಡಬಾರ್ದಾ ಅಂತ ಹೇಳ್ಬಿಟ್ಟು. ಅಂದ್ರೆ ಆ ಸಬ್ ಕಾನ್ಶಿಯಸ್ ಮೈಂಡ್, ಆ ಇಂಟ್ಯೂಷನ್ ನಮ್ಮಲ್ಲಿರ್ತಕ್ಕಂಥ ಸ್ತ್ರೀತತ್ವಕ್ಕೆ ಸಂಕೇತ, ಮಾಡ್ಬೋದಾ ಮಾಡಬಾರ್ದಾ. ಅದನ್ನ ನಾವು ಬಿಟ್ಟು ಈ ಪುರುಷ, ಈ ದೇಹನ ಒಂದು ಪುರುಷ ಆ ಕೆಲಸವನ್ನ ಮಾಡಿದ್ದಾರೆ ಅಂತಂದ್ರೆ ಬೇಡ ಅಂತಂದಾಗ ಅದೇ ರೀತಿಯಾಗಿರ್ತಕ್ಕಂಥ ಕಾನ್ಸಿಕ್ವೆನ್ಸಸ್ ನೋಡಿ, ಕರ್ಮ ನಡೀತು, ಅದ್ರ ಲೆಕ್ಕಾಚಾರ ಹಂಗೆ ಇದ್ದೇ ಇರತ್ತೆ ಅಲ್ವಾ. ಅದೇ ರೀತಿ ಇವಾಗ ಪಾಂಡವರಿಗೆ ದ್ರೌಪದಿ ಹಿಂಟ್ ಕೊಡ್ತಾರೆ ಬೇಡ ಅಂತ ಹೇಳ್ಬಿಟ್ಟು, ಆದ್ರೆ ಕೇಳಲಿಲ್ಲ. ಆದ್ರೆ ಎಲ್ಲಿವರೆಗೂ ಹೋಯ್ತು, ಅದು ಕುರುಕ್ಷೇತ್ರ ಯುದ್ಧದವರೆಗೂ ಹೋಯ್ತು. ಅಂದ್ರೆ ಇಲ್ಲಿ ಇನ್ನ ಸೂಕ್ಷ್ಮವಾಗಿ ಹೇಗ್ ಅರ್ಥ ಮಾಡ್ಕೊಳ್ಬಹುದು ಅಂದ್ರೆ, ಪುರುಷ ತತ್ವಕ್ಕೆ ಸಂಕೇತ ಪ್ರತಿನಿತ್ಯ ಸ್ತ್ರೀ ತತ್ವದಿಂದ ಸಿಗುತ್ತಾನೇ ಇರುತ್ತೆ. ಅದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು, ಗಮನಿಸ್ಬೇಕು. ಯಾವಾಗ ಗಮನಿಸ್ತೀವಿ, ಯಾವಾಗ ಗಮನಿಸೋದಕ್ಕೆ ಸಾಧ್ಯ ಆಗತ್ತೆ, ಬ್ಯಾಲೆನ್ಸ್ಡ್ ಸ್ಟೇಟ್ ಅಲ್ಲಿ ಇದ್ದಾಗ ಗಮನಿಸೋದಕ್ಕೆ ಸಾಧ್ಯ ಆಗತ್ತೆ. ಅದೇ ರೀತಿ ವಾಲಿ ಸುಗ್ರೀವ ಇಬ್ರು ಅಣ್ಣ ತಮ್ಮಂದ್ರು ಗೊತ್ತಿರ್ತಕ್ಕಂಥದ್ದೇ. ಸುಗ್ರೀವ ಮೊದಲನೇ ಬಾರಿ ಬಂದು ವಾಲಿ ಮೇಲೆ ಯುದ್ಧ ಕರೀತಾನೆ. ಆ ಯುದ್ಧದಲ್ಲಿ ಸುಗ್ರೀವ ಸೋತೋಗ್ತಾನೆ, ಆಯ್ತಾ. ಮತ್ತೆ ಸೋತೋಗ್ತಾನೆ ಅಂತಂದ್ರೆ ಅಣ್ಣನ ಒಂದು ಪರಾಕತ್ವದ ಮುಂದೆ ಸುಗ್ರೀವನಿಗೆ ಫೈಟ್ ಮಾಡಕ್ ಸಾಧ್ಯ ಆಗಲ್ಲ. ಆದ್ರೆ ಮತ್ತೆ ಬರ್ತಾನೆ ಸುಗ್ರೀವ, ವಾಲಿಯನ್ನ ಮತ್ತೆ ಮಣಿಸ್ಬೇಕು ಅಂತ ಹೇಳ್ಬಿಟ್ಟು. ಆ ಸಂದರ್ಭದಲ್ಲಿ ವಾಲಿಗೆ ಆತನ ಧರ್ಮಪತ್ನಿ ಎಚ್ಚರಿಕೆ ನೀಡ್ತಾರೆ, ಸುಗ್ರೀವನಿಗೆ ನಿಮ್ಮ ಬಲಾಬಲಗಳು ಎಲ್ಲವೂ ಕೂಡ ಗೊತ್ತು, ಈಗ ತಾನೇ ಬಂದು ನಿಮ್ಮ ಜೊತೆ ಯುದ್ಧ ಮಾಡಿ ಸೋತಿದ್ದಾನೆ, ಆದ್ರೂ ಮತ್ತೆ ಬರ್ತಾ ಇದ್ದಾನೆ ಅಂತಂದ್ರೆ ಏನೋ ಅಡಗಿದೆ, ದಯವಿಟ್ಟು ನೀವು ಯುದ್ಧಕ್ಕೆ ಹೋಗ್ಬೇಡ್ರಿ ಅಂತ ಹೇಳ್ಬಿಟ್ಟು. ಆದ್ರೆ ವಾಲಿ ನಾನ್ ಗ್ರೇಟು, ನನ್ನ ಒಂದು ಶೌರ್ಯದ ಮುಂದೆ ಯಾರೂ ನಿಲ್ಲೋದಿಕ್ಕೆ ಸಾಧ್ಯ ಆಗಲ್ಲ ಅಂತ ಹೇಳ್ಬಿಟ್ಟು ಹೋಗಿ ಯುದ್ಧ ಮಾಡ್ತಾನೆ. ಆದ್ರೆ ಸುಗ್ರೀವ ರಾಮನ ಸಹಾಯದಿಂದ ಇರ್ತಾನೆ, ಅದು ವಾಲಿಗೆ ಗೊತ್ತಿರಲ್ಲ ಅಲ್ವಾ. ವಾಲಿ ತನ್ನ ಆ ಒಂದು ಜೀವವನ್ನ, ಆ ಒಂದು ಜನ್ಮವನ್ನ ಮುಗಿಸ್ಬೇಕಾಗಿರ್ತಕ್ಕಂಥ ಒಂದು ಪರಿಸ್ಥಿತಿ ಬರುತ್ತೆ. ಅಂದ್ರೆ ಇಲ್ಲಿ ಕೂಡ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರ್ತಕ್ಕಂಥದ್ದು, ಸ್ತ್ರೀ ತತ್ವದಿಂದ ಪ್ರತಿನಿತ್ಯ ನಮ್ಗೆ ಸಂಕೇತಗಳು ಬರ್ತಾನೆ ಇರತ್ತೆ, ನಾವು ಗಮನಿಸ್ಬೇಕು. ಅದೇ ರೀತಿ ರಾವಣಾಸುರನ ಕೂಡ ನಾವು ಗಮನಿಸಿದೀವಿ ಅಂತಂದ್ರೆ, ಮಂಡೋದರಿ ಎಚ್ಚರಿಕೆಯನ್ನ ನೀಡ್ತಾರೆ, ಪರಸ್ತ್ರೀ ವ್ಯಾಮೋಹ ಬಹಳ ದೊಡ್ಡ ತಪ್ಪು, ಯಾವುದೇ ಕಾರಣಕ್ಕೂ ನೀವು ಆ ತಪ್ಪನ್ನ ಮಾಡಬಾರ್ದಾಗಿತ್ತು, ಮಾಡಿದಿರ, ಇವಾಗಾದ್ರೂ ಕೂಡ ರಿಯಲೈಸ್ ಆಗಿ ಸೀತೆಯನ್ನ ರಾಮನೊಡಿಗೆ ಬಿಟ್ಟು ಬಿಡಿ ಅಂತ ಹೇಳ್ಬಿಟ್ಟು. ಆದ್ರೆ ರಾವಣಾಸುರನ್ ಕೂಡ ಮಂಡೋದರಿಯ ಮಾತು ಕೇಳಲ್ಲ, ತಾನೇ ಗ್ರೇಟ್, ಇನ್ ಯಾರ ಮಾತು ಕೇಳೋ ಅವಶ್ಯಕತೆ ಇಲ್ಲ ಅನ್ನೋ ಒಂದು ಸ್ಥಿತಿಯಲ್ಲಿ ರಾವಣ ಇರ್ತಾರೆ. ಎಂತ ಮಹಾದ್ಭುತ ಸಾಧಕ ರಾವಣ ಅಂತಂದ್ರೆ, ಆತ್ಮಲಿಂಗವನ್ನೇ ಭೂಲೋಕಕ್ಕೆ ತಂದು ಸ್ಥಾಪನೆ ಮಾಡಿರ್ತಕ್ಕಂತ ಒಂದು ಮಹಾ ಸಾಧಕ ಅಂತಾನೆ ಹೇಳ್ಬೋದು. ಬಹಳಷ್ಟು ವಿಚಾರಗಳು ರಾವಣನ ಒಂದು ಜೀವನ ವಿಧಾನದಿಂದ ನಾವು ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಮಾಸ್ಟರ್ಸ್. ಆದ್ರೆ ಅಂತ ರಾವಣ ರಾಮನ ಕೈಲಿ ಬಲಿಯಾದ ಕಾರಣ ಏನು, ತನ್ನಲ್ಲಿರ್ತಕ್ಕಂಥ ಆ ಸ್ತ್ರೀ ತತ್ವ ಮತ್ತು ಪುರುಷ ತತ್ವದ ಇಂಬ್ಯಾಲೆನ್ಸ್ ಸ್ಟೇಟ್. ಮತ್ತೆ ಅದೇ ರೀತಿ ಮಂಡೋದರಿ ಎಚ್ಚರಿಕೆಯನ್ನ ನೀಡಿದಾಗ ಅದನ್ನ ಕೇಳದೆ ಇರ್ತಕ್ಕಂಥ ಒಂದು ಸ್ಥಿತಿ. ಇವನ್ ಎಲ್ಲವನ್ನು ಕೂಡ ನಾವು ಗಮನಿಸ್ತಾ ಹೋಗಿದೀವಿ ಅಂತಂದ್ರೆ, ಪಾಂಡವರು ಬಹಳ ಅದ್ಭುತವಾಗಿರ್ತಕ್ಕಂಥ ಮಹನೀಯರು. ಅದೇ ರೀತಿ ವಾಲಿ ಬಹಳ ಅದ್ಭುತವಾಗಿರ್ತಕ್ಕಂಥ ಮಹೋನ್ನತ ವ್ಯಕ್ತಿ. ಅದೇ ರೀತಿ ರಾವಣ ಬ್ರಹ್ಮ ಕೂಡ ಬಹಳ ಅದ್ಭುತವಾಗಿರ್ತಕ್ಕಂಥ ಸಾಧಕ. ಇವರೆಲ್ಲರೂ ಕೂಡ ತಮ್ಮ ಪತ್ನಿಯರ ಮಾತುವನ್ನ ಕೇಳಬೇಕಾಗಿರ್ತಕ್ಕಂಥ ಸಮಯದಲ್ಲಿ ಪತ್ನಿಯರ ಮಾತುಗಳನ್ನ ಕೇಳದೆ ಅವರ ಒಂದು ಪತನಕ್ಕೆ ಅವರೇ ಕಾರಣವಾಗಿರ್ತಕ್ಕಂಥದ್ದು ಅನ್ನೋದನ್ನ ನಾವು ಗಮನಿಸ್ಬೋದು. ನೀವ್ ಅನ್ಬೋದು, ಪಾಂಡವರು ಕುರುಕ್ಷೇತ್ರ ಯುದ್ಧ ಗೆದ್ದಿದ್ದಾರೆ ಅಲ್ವಾ, ಮತ್ತೆ ಪತನ ಹೇಗಾಯ್ತು ಅಂತಂದ್ರೆ, ತಮ್ಮವ್ರನ್ನೆಲ್ಲಾರನ್ನು ಕಳ್ಕೊಂಡು ರಾಜ್ಯವನ್ನ ಆಳ್ತಕ್ಕಂಥದ್ದು ನಿಜವಾಗ್ಲೂ ಪತನದ ಸ್ಥಿತಿ. ಹಾಗೆ ಧರ್ಮ ಸ್ಥಾಪನೆ ಮಾಡಬಹುದಾಗಿತ್ತು, ಆದ್ರೆ ಅದು ಆಗ್ಲಿಲ್ಲ. ಆದ್ರೆ ಆ ಪರಿಸ್ಥಿತಿಗಳಿಗೆ ಅವಕಾಶ ಮಾಡ್ಕೊಟ್ಟಿರ್ತಕ್ಕಂಥದ್ದು ಎಲ್ಲೋ ಒಂದು ಕಡೆ ಪಾಂಡವರು ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಳೇಬೇಕಾಗಿರ್ತಕ್ಕಂಥದ್ದು. ಪಾಂಡವರು ಆವತ್ತಿನ ದಿನ ಆ ನಿರ್ಣಯ ತಗೊಳ್ದೆ ಬೇರೆ ನಿರ್ಣಯ ತಗೊಂಡಿದ್ರೆ ಫಲಿತಗಳು ಇನ್ನೀ ಹೇಗೋ ಆಗಿರ್ತಾ ಇತ್ತೇನೋ ಗೊತ್ತಿಲ್ಲ. ಆದ್ರೆ ಧರ್ಮ ಸಂಸ್ಥಾಪನೆ ಅಂತೂ ಖಂಡಿತ ಆಯ್ತು, ಆದ್ರೆ ಇಲ್ಲಿ ಇರ್ಬೇಕಾಗಿರ್ತಕ್ಕಂಥ ಡಿಸ್ಟರ್ಬೆನ್ಸಸ್ ನಾವು ಕ್ರಿಯೇಟ್ ಆಯ್ತು. ಸೊ ಹಂಗಾಗಿ ನಾವು ಮಹನೀಯರನ್ನೆಲ್ಲರನ್ನೂ ಕೂಡ ಗಮನಿಸ್ತಾ ಇದೀವಿ. ಅವ್ರು ಪತನವಾಗಿದ್ದಾರೆ, ಕಾರಣ ಏನು ಅಂತಂದಾಗ ನಾವು ಸೂಕ್ಷ್ಮವಾಗಿ ಗಮನಿಸಿದೀವಿ ಅಂತಂದ್ರೆ, ಅವರಲ್ಲಿರ್ತಕ್ಕಂಥ ಅಂದ್ರೆ ಅವರ ಪತ್ನಿಯರ ಜೊತೆ ಕಮ್ಯುನಿಕೇಟ್ ಮಾಡದೆ ಅವ್ರ ಡಿಸಿಷನ್ ಮೇಕಿಂಗ್ ಅನ್ನೋದು ಎಫೆಕ್ಟಿವ್ ಆಗಿ ಆಗದೆ ಇರ್ತಕ್ಕಂಥ ಒಂದು ಕಾರಣ. ಮಾಸ್ಟರ್ಸ್, ಇಲ್ಲಿ
ಪತ್ನಿಯರನ್ನ ಅಥವಾ ಸ್ತ್ರೀಯರ ಒಂದು ಒಪಿನಿಯನ್ ಕೇಳಲಿಲ್ಲ ಅಂತಂದ್ರೆ ನಾವು ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಳ್ಬೇಕಾಗಿರ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ ಆ ಸ್ತ್ರೀ ತತ್ವದ ಸಹಾಯವನ್ನ ಪಡ್ಕೊಳ್ದೇ ಇರ್ತಕ್ಕಂಥದ್ದು, ಅದನ್ನ ವಿಸ್ಮರಿಸಿರ್ತಕ್ಕಂಥದ್ದು ಅನ್ನೋ ಒಂದು ಸತ್ಯವನ್ನ ನಾವಿಲ್ಲಿ ಗಮನಿಸ್ತಾ ಇರ್ಬೇಕಾಗಿರುತ್ತೆ ಮಾಸ್ಟರ್ಸ್. ಹಾಗೆ ನಾವು ಸಪ್ತ ಋಷಿಗಳನ್ನ ಗಮನಿಸಿದೀವಿ ಅಂತಂದ್ರೆ ಸಪ್ತ ಋಷಿಗಳು ಬಹಳ ಅದ್ಭುತವಾಗಿ ಅಸೆಂಡ್ ಆಗಿದ್ದಾರೆ ಅಂತಂದ್ರೆ ಅವ್ರು ಇರ್ತಕ್ಕಂಥ ಒಂದು ಸ್ಥಿತಿಯಿಂದ ಪರಮಾತ್ಮದ ಸ್ಥಿತಿಗೆ ಹೋಗಿದ್ದಾರೆ ಅಲ್ವಾ. ವಶಿಷ್ಠ ಮಹರ್ಷಿ ಆಗಿರಬಹುದು, ನಾವು ಸಪ್ತ ಮಹರ್ಷಿಗಳಲ್ಲಿ ಯಾವ ಮಹರ್ಷಿನ ತಗೊಂಡ್ರು ಕೂಡ ಅವ್ರು ಇರ್ತಕ್ಕಂಥ ಸ್ಥಿತಿ, ಅವ್ರು ಏನಕ್ಕಾಗಿ ಈ ಭೂಮಿ ಮೇಲೆ ಜನ್ಮವನ್ನ ಪಡ್ಕೊಂಡ್ರು ಆ ಪರ್ಪಸ್ ನ ಫುಲ್ಫಿಲ್ ಮಾಡ್ಕೊಂಡು ಅವರು ಪರಮಾತ್ಮನ ಸ್ಥಿತಿಗೆ ಹೋಗಿರ್ತಕ್ಕಂಥದನ್ನ ನಾವು ಗಮನಿಸಿದೀವಿ. ಹೇಗೆ ಅವರು ಆ ಒಂದು ಸ್ಥಿತಿಗೆ ಹೋಗಿದ್ದಾರೆ ಅಂತ ಹೇಳಿ ನಾವು ಗಮನಿಸಿದಾಗ ಪ್ರತಿಯೊಂದು ಸ್ಟೇಜ್ ಅಲ್ಲೂ ಕೂಡ, ಪ್ರತಿಯೊಂದು ಸಂದರ್ಭದಲ್ಲೂ ಕೂಡ ಅವರು ಅವರ ಪತ್ನಿಯರನ್ನ ಯಾವುದೇ ಕಾರಣಕ್ಕೂ ಬಿಟ್ಕೊಡ್ತಾ ಇರ್ಲಿಲ್ಲ. ಅವ್ರು ನೀಡಿರ್ತಕ್ಕಂಥ ಒಂದು ಸಲಹೆಗಳನ್ನ, ಸಜೆಷನ್ಸ್ ನ ಅವರು ಗಮನಿಸ್ತಾನೆ ಇರ್ತಕ್ಕಂಥದ್ದೇ ಅಲ್ವಾ ಮಾಸ್ಟರ್ಸ್. ಅದಕ್ಕೆ ಇಲ್ಲಿ ಮತ್ತೊಮ್ಮೆ ಹೇಳ್ತಕ್ಕಂಥದ್ದು ಆ ಸೂಕ್ಷ್ಮ ಏನಪ್ಪಾ ಅಂತಂದ್ರೆ ಎರಡೂ ಎನರ್ಜೀಸ್, ಮ್ಯಾಸ್ಕ್ಯುಲೈನ್ ಎನರ್ಜೀಸ್ ಮತ್ತೆ ಫೆಮಿನೈನ್ ಎನರ್ಜೀಸ್, ಎರಡೂ ಎನರ್ಜೀಸ್ ನ ಬ್ಯಾಲೆನ್ಸ್ಡ್ ಸ್ಟೇಟ್ ಅಲ್ಲಿ ಇಟ್ಕೊಂಡಾಗ ಖಂಡಿತ ನಮ್ಮ ಈ ಆತ್ಮ ಪುರೋಗಮನವನ್ನ ಸಾಧ್ಯ ಮಾಡ್ಕೊಳ್ಳೋದಿಕ್ಕೆ ಖಂಡಿತ ಆಗತ್ತೆ. ಯಾವಾಗ ಇಂಬ್ಯಾಲೆನ್ಸ್ಡ್ ಇತ್ತು ಅಥವಾ ಪರಸ್ಪರ ಸಹಾಯ ಸಹಕಾರ ಇಲ್ವೋ ಅವಾಗ ನಾವು ರಾವಣ ಬ್ರಹ್ಮನ್ ತರ ಪತನಕ್ಕೆ ಒಳಗಾಗಬಹುದು. ಅದೇ ನಾವು ಬ್ಯಾಲೆನ್ಸ್ಡ್ ಅಲ್ಲಿ ಇಟ್ಕೊಂಡಿದೀವಿ ಅಂತಂದಾಗ ನಾವು ಸಪ್ತ ಮಹರ್ಷಿಗಳಂತೆ ನಮ್ಮ ಆತ್ಮ ಪುರೋಗಮನವನ್ನ ಮಾಡ್ಕೊಳ್ಳೋದಿಕ್ಕೆ ಸಾಧ್ಯ ಆಗತ್ತೆ ಅನ್ನೋದನ್ನ ನಾವಿಲ್ಲಿ ಗಮನಿಸ್ತೀವಿ ಮಾಸ್ಟರ್ಸ್. ಮತ್ತೆ ವಶಿಷ್ಠ ಮಹರ್ಷಿ ಮತ್ತು ಅರುಂಧತಿ ಮಾತಾ ಅವರು ಏನು ಜ್ಞಾನವನ್ನು ನೀಡಿದ್ದಾರೆ ಅಂತಂದಾಗ ಪ್ರತಿಯೊಂದು ಸಂದರ್ಭದಲ್ಲೂ ಕೂಡ ವಶಿಷ್ಠ ಮಹರ್ಷಿಗೆ ಅರುಂಧತಿ ಮಾತಾ ಸಹಾಯ ಸಹಕಾರಗಳನ್ನ ನೀಡ್ತಾ ಸಪೋರ್ಟ್ ಆಗಿ ನಿಂತಿರ್ತಕ್ಕಂಥ ಕಾರಣನೇ ವಶಿಷ್ಠ ಮಹರ್ಷಿ ಯೋಗಿಯ ಸ್ಥಿತಿಯನ್ನ ಪಡ್ಕೊಂಡಿರೋದಕ್ಕೆ ಸಾಧ್ಯ ಆಗತ್ತೆ. ಇದನ್ನ ಬಹಳಷ್ಟು ಆಳವಾಗಿ ನಾವು ಗಮನಿಸದೆ ಆದ್ರೆ ನಮ್ಮ ಈ ಒಂದು ಆತ್ಮ ಏನಿದೆ, ಈ ಆತ್ಮದ ಒಂದು ಸ್ಥಿತಿಯನ್ನ ಪಡ್ಕೊಳ್ಬೇಕು ಅಂತಂದ್ರೆ ಒಂದು ಜರ್ನಿ ಮಾಡ್ಬೇಕು. ಅಂದ್ರೆ ಆತ್ಮ ಪರಮಾತ್ಮವಾಗ್ಬೇಕು ಅಂತಂದ್ರೆ ಜರ್ನಿ ಮಾಡ್ಬೇಕು. ಜರ್ನಿ ಹೇಗೆ ಅಂತಂದ್ರೆ ಜನ್ಮಗಳನ್ನ ಪಡ್ಕೊಳ್ತಾ ಅನುಭವಗಳ ಮುಖಾಂತರ ಆತ್ಮದ ಸ್ಥಿತಿಯಿಂದ ಪರಮಾತ್ಮ ಸ್ಥಿತಿಯಿಂದ ಸುಪ್ರೀಂ ಕಾನ್ಶಿಯಸ್ಗೆ ಹೋಗ್ತಕ್ಕಂಥದ್ದು. ಸುಪ್ರೀಂ ಕಾನ್ಶಿಯಸ್ಗೆ ಹೇಗೆ ಹೋಗೋದಕ್ಕೆ ಸಾಧ್ಯ ಆಗುತ್ತೆ ಅಂದ್ರೆ ನಮ್ಮಲ್ಲಿರ್ತಕ್ಕಂಥ ಆ ಸ್ತ್ರೀ ತತ್ವ, ಸೂಕ್ಷ್ಮತೆ, ಸೆನ್ಸಿಟಿವ್ನೆಸ್, ಮಮತೆಯನ್ನ ವ್ಯಕ್ತಪಡಿಸ್ತಕ್ಕಂಥ ಸ್ಥಿತಿ, ಮಾತೃತ್ವವನ್ನ ವ್ಯಕ್ತಪಡಿಸ್ತಕ್ಕಂಥ ಸ್ಥಿತಿ, ಎಲ್ಲಾರು ಕೂಡ ಒಟ್ಟುಗೂಡಿಸ್ಕೊಂಡು ಹೋಗ್ತಕ್ಕಂಥ ಒಂದು ಸ್ಥಿತಿ, ಇದೆಲ್ಲವೂ ಕೂಡ ನಮ್ಮಲ್ಲಿರ್ತಕ್ಕಂಥ ಸ್ತ್ರೀ ತತ್ವಕ್ಕೆ ಸಂಕೇತಗಳು. ಆ ಒಂದು ಫೆಮಿನೈನ್ ಎನರ್ಜಿ, ಆ ಸ್ತ್ರೀ ತತ್ವದ ಒಂದು ಸ್ಥಿತಿಯನ್ನ ಜಾಗೃತ ಮಾಡ್ಕೊಂಡಾಗ, ಅವೇಕನ್ ಮಾಡ್ಕೊಂಡಾಗ ಮತ್ತು ನಮ್ಮಲ್ಲಿರ್ತಕ್ಕಂಥ ಈ ಪುರುಷ ತತ್ವದ ಲಕ್ಷಣಗಳು ಇವೆರಡನ್ನ ಕೂಡ ಬ್ಯಾಲೆನ್ಸ್ ಮಾಡ್ಕೊಂಡು ಹೋದಾಗ ನಮ್ಮ ಈ ಸೋಲ್ ಕಾನ್ಶಿಯಸ್ ಇಂದ ಸುಪ್ರೀಂ ಕಾನ್ಶಿಯಸ್ಗೆ ಹೋಗೋದಿಕ್ಕೆ ಸಾಧ್ಯ ಆಗತ್ತೆ ಮಾಸ್ಟರ್ಸ್. ಸೊ ಹೀಗೆ ಪ್ರತಿಯೊಬ್ರು ಕೂಡ ಆ ಸೋಲ್ ಕಾನ್ಶಿಯಸ್ ಇಂದ ಸುಪ್ರೀಂ ಕಾನ್ಶಿಯಸ್ಗೆ ಹೋಗ್ಬೇಕು ಅಂತಂದ್ರೆ ಏನ್ ಮಾಡ್ಬೇಕು, ಹೇಗಿರ್ಬೇಕು ಅಂತ ಹೇಳಿ ನಾವು ಮೊದಲನೇ ಪ್ರಶ್ನೆಯನ್ನ ಕೇಳ್ತೀವಿ. ಮದುವೆ ದಿನ ನವದಂಪತಿಗಳನ್ನ ನಾವು ಗಮನಿಸಿದೀವಿ ಅಂತಂದಾಗ ಆ ನವದಂಪತಿಗಳಿಗೆ ಎಲ್ರು ಕೂಡ ಅರುಂಧತಿ ನಕ್ಷತ್ರವನ್ನ ಗಮನಿಸಿ ಅಂತ ಹೇಳಿ ಹೇಳ್ತಾರೆ. ಯಾಕೆ ಇದನ್ನ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಾವು ಮೊದಲ ಪ್ರಶ್ನೆ ಕೇಳಿದಾಗ ನಮ್ಗೆ ಬಂದಿರ್ತಕ್ಕಂಥ ಸಮಾಧಾನ, ದಾಂಪತ್ಯ ಎಂದರೆ ಒಬ್ಬರನ್ನೊಬ್ರು ಅರ್ಥ ಮಾಡ್ಕೊಂಡು ಒಬ್ಬರೊಂದಿಗೆ ಒಬ್ರು ಪ್ರೀತಿ ವಿಶ್ವಾಸದಿಂದ ಇರಬೇಕು ಮತ್ತು ಅವರ ಒಂದು ಏಳಿಗೆ ಉದ್ಧಾರದಲ್ಲಿ ಸಂಪೂರ್ಣ ಭಾಗಸ್ಥವಾಗಿ ಸಾಧನ ಪರವಾಗಿ ಭೌತಿಕ ಜೀವನದಲ್ಲಿ ಬ್ಯಾಲೆನ್ಸ್ ಅನ್ನೋದು ಬರ್ಬೇಕಾಗಿರತ್ತೆ. ಇದಕ್ಕಾಗಿ ದಾಂಪತ್ಯ ಜೀವನವನ್ನ ಅವರು ಆಯ್ಕೆ ಮಾಡ್ಕೊಂಡಿರ್ತಾರೆ ಅಂತ ಹೇಳಿ. ಅಂದ್ರೆ ನಕ್ಷತ್ರವನ್ನ ತೋರಿಸ್ತಕ್ಕಂಥದ್ದು ಮತ್ತೆ ಬ್ಯಾಲೆನ್ಸ್ ಮಾಡ್ಕೊಳ್ತಕ್ಕಂಥದ್ದು ಇದು ಹೇಗೆ ಕನೆಕ್ಟ್ ಆಗಿರ್ತಕ್ಕಂಥದ್ದು ಅಂತ ಹೇಳಿ ನಾವು ನೋಡಿದ್ರೆ, ಅರುಂಧತಿ ನಕ್ಷತ್ರವನ್ನ ನೋಡಿ ಅಂತ ಹೇಳಿ ಹೇಳ್ತಾರೆ. ಆದ್ರೆ ಅರುಂಧತಿ ನಕ್ಷತ್ರ ಜೊತೆಗೆ ಈ ಇನ್ನೊಂದು ನಕ್ಷತ್ರ ಕೂಡ ಟ್ವಿನ್ ಸ್ಟಾರ್ಸ್ ಅಂತ ಹೇಳಿ ಹೇಳ್ತಾರೆ ಇದನ್ನ. ಆ ಟ್ವಿನ್ ಸ್ಟಾರ್ಸ್ ಹೇಗಿರುತ್ತೆ ಅಂತಂದ್ರೆ, ಅರುಂಧತಿ ನಕ್ಷತ್ರ ಇದ್ರೆ ಅದ್ರ ಸುತ್ತೂ ಇನ್ನೊಂದು ನಕ್ಷತ್ರ ಹೀಗೆ ರೌಂಡ್ ಆಗ್ತಾ ಇರತ್ತೆ, ಮತ್ತೆ ಈ ನಕ್ಷತ್ರದ ಜೊತೆಗೆ ರೌಂಡ್ ಆಗ್ತಾ ಇರತ್ತೆ. ಅಂದ್ರೆ ಒಬ್ರು ಹೆಚ್ಚಲ್ಲ, ಒಬ್ರು ಕಡಿಮೆ ಅಲ್ಲ. ಆ ಎರಡು ನಕ್ಷತ್ರಗಳ ಸಂಕೇತ ಅರುಂಧತಿ ಮಾತಾ ಮತ್ತು ವಶಿಷ್ಠ ಮಹರ್ಷಿ.
ವಶಿಷ್ಠ ಮಹರ್ಷಿ ಅರುಂಧತಿ ಮಾತ ಸುತ್ತಾಗ್ತಾ ಇರ್ತಾರೆ, ಅರುಂಧತಿ ಮಾತ ವಶಿಷ್ಠ ಮಹರ್ಷಿ ಸುತ್ತಾಗ್ತಾ ಇರ್ತಾರೆ. ಒಬ್ರೊಬ್ರು ರಿವಾಲ್ವ್ ಆಗ್ತಾ ಇರ್ತಕ್ಕಂಥದ್ದು, ಒಟ್ಟಿಗೆ ಇರ್ತಕ್ಕಂಥದ್ದು. ಆದ್ರೆ ನಾವು ವಾಡಿಕೆ ಭಾಷೆಯಲ್ಲಿ ಬರೀ ಅರುಂಧತಿ ನಕ್ಷತ್ರವನ್ನಷ್ಟೇ ತೋರಿಸ್ತೀವಿ. ಅಂದ್ರೆ ಏನರ್ಥ ಇಲ್ಲಿ ಅಂತಂದ್ರೆ, ವಶಿಷ್ಠ ಮಹರ್ಷಿ ಮ್ಯಾಸ್ಕ್ಯುಲೈನ್ ಎನರ್ಜಿಗೆ ಸಂಕೇತವಾದ್ರೆ, ಅರುಂಧತಿ ಮಾತ ಫೆಮಿನೈನ್ ಎನರ್ಜಿಗೆ ಸಂಕೇತವಾದ್ರೆ, ಒಬ್ರನ್ನೊಬ್ರು ಅರ್ಥ ಮಾಡ್ಕೊಂಡಾಗ ಮಾತ್ರನೇ ಆ ಬ್ಯಾಲೆನ್ಸ್ಡ್ ಸ್ಟೇಟ್ ಅನ್ನೋದು ತರೋದಕ್ಕೆ ಸಾಧ್ಯ ಆಗತ್ತೆ. ಆ ಬ್ಯಾಲೆನ್ಸ್ ಸ್ಟೇಟ್ ಬಂತು ಅಂತಂದಾಗ ಪರಸ್ಪರ ಹೊಂದಾಣಿಕೆಯಿಂದ ನಾವ್ ಏನಕ್ಕೆ ಮಾಸ್ಟರ್ಸ್ ನೋಡಿ, ಮನೆಯಲ್ಲಿ ವಿಪರೀತವಾಗಿರ್ತಕ್ಕಂಥ ಡಿಸ್ಟರ್ಬೆನ್ಸ್ ಇತ್ತು, ಗಂಡ ಅರ್ಥ ಮಾಡ್ಕೊಳ್ತಾ ಇಲ್ಲ ಅಥವಾ ಹೆಂಡತಿ ಅರ್ಥ ಮಾಡ್ಕೊಳ್ತಾ ಇಲ್ಲ, ನಾವು ಧ್ಯಾನ ಸಾಧನವನ್ನ ಅದ್ಭುತವಾಗಿ ಮಾಡೋದಕ್ಕೆ ಸಾಧ್ಯ ಆಗತ್ತಾ? ಧ್ಯಾನಕ್ಕೆ ಕೂತಿರ್ತೀನಿ, ನಮ್ಮ ಮನೆಯಲ್ಲಿ ಯಜಮಾನ್ರು ಬಂದು ಏನ್ ಧ್ಯಾನ ಮಾಡ್ತೀವಿ, ಎದ್ದೇಳು, ಏನ್ ಇರ್ಬೇಕು ಇವೆಲ್ಲ ಅಂತಂದ್ರ ಅನ್ಕೊಳ್ಳೋಣ, ಅಥವಾ ಹೆಂಡತಿನೇ ಬಂದು ಅದೇ ರೀತಿ ಮಾತಾಡಿದ್ರ ಅನ್ಕೊಳ್ಳೋಣ. ಧ್ಯಾನ ಸಾಧನೆ ಎಲ್ಲಿ ಮಾಡಕ್ ಸಾಧ್ಯ ಆಗತ್ತೆ? ಅಥವಾ ಅವರು ಧ್ಯಾನ ಮಾಡ್ತಾ ಇದೀವಿ, ಯಾವುದೇ ರೀತಿಯಾಗಿರ್ತಕ್ಕಂಥ ಅಬ್ಜೆಕ್ಷನ್ ಕೊಡಲ್ಲ. ಆದ್ರೆ ದಿನನಿತ್ಯ ಅವ್ರು ನಮ್ ಜೊತೆ ಮಾತಾಡ್ತಕ್ಕಂಥ ಒಂದಾಗಿರ್ಬೋದು, ನಮ್ ಜೊತೆ ಇರ್ತಕ್ಕಂಥದ್ದೊಂದಾಗಿರ್ಬಹುದು, ಅಥವಾ ಅವ್ರ ಯೋಚನಾ ವಿಧಾನಗಳಾಗಿರ್ಬೋದು, ಇವ್ ಯಾವ ಕೂಡ ಸಿಂಕ್ ಆಗ್ತಾ ಇಲ್ಲ ಅಂತಂದ್ರೆ ಧ್ಯಾನಕ್ಕೆ ಕೂತ್ಕೊಂಡಾಗ ಈ ಆಲೋಚನೆಗಳ ಒಂದು ಬರ್ಡನ್ನೇ ಜಾಸ್ತಿ ಆಗ್ತಾ ಇರುತ್ತೆ. ಯಾಕೆ ನನ್ನ ಹೆಂಡತಿ ಹಂಗ್ ಮಾಡಿದ್ರು, ಅಥವಾ ಯಾಕೆ ನನ್ ಗಂಡ ಹಿಂಗ್ ಮಾಡಿದ್ರು, ನನ್ ಗಂಡ ಯಾಕೆ ಹಿಂಗ್ ಟಾರ್ಚರ್ ಕೊಡ್ತಾ ಇದಾರೆ, ಇಲ್ಲ ನನ್ನ ಹೆಂಡತಿ ಯಾಕೆ ಹಿಂಗ್ ಟಾರ್ಚರ್ ಕೊಡ್ತಾ ಇರ್ತಾರೆ, ಈ ಆಲೋಚನೆಗಳೇ ತಲೆ ಸುತ್ತಾ ಇರತ್ತೆ. ಇವೇ ಇತ್ತು ಅಂತಂದಾಗ ನಾವ್ ಹೇಗೆ ಆ ಝೀರೋ ಥಾಟ್ ಸ್ಟೇಟ್ಗೆ ಹೋಗಕ್ ಸಾಧ್ಯ ಆಗತ್ತೆ? ಹೇಗೆ ನಾವ್ ಅನ್ಕೊಂಡಿರ್ತಕ್ಕಂಥದನ್ನ ಸಾಧನೆ ಮಾಡೋದಿಕ್ಕೆ ಸಾಧ್ಯ ಆಗತ್ತೆ ಅಲ್ವಾ? ಅದಕ್ಕೆ ನವ ದಂಪತಿಗಳಿಗೆ ಆ ದಾಂಪತ್ಯ ಜೀವನದಲ್ಲಿ ಹೆಜ್ಜೆ ಇಟ್ಟಾಗ ಯಾಕೆ ತೋರಿಸ್ತಾರೆ ಅಂತಂದ್ರೆ, ಆ ನಕ್ಷತ್ರಗಳು ಅಂದ್ರೆ ಆ ವಶಿಷ್ಠ ಮಹರ್ಷಿ ಮತ್ತು ಅರುಂಧತಿ ಮಾತೆ ಹೇಗೆ ಒಬ್ರಿಗೊಬ್ರು ಪರಸ್ಪರ ಒಂದು ಗೌರವ ಮರ್ಯಾದೆಗಳನ್ನ ನೀಡ್ಕೊಳ್ತಾ ಅವರ ಆ ಒಂದು ಜೀವನವನ್ನ ಪರಿಪೂರ್ಣತೆಯನ್ನ ಸಂತರಿಸ್ಕೊಂಡು ಅವರು ಆ ಪರಮಾತ್ಮದ ಸ್ಥಿತಿಗೆ ಹೋಗಿದಾರೋ, ನೀವು ಕೂಡ ಅವರಂತೆ ಪರಸ್ಪರ ನಿಮ್ಮ ಸಂಸಾರ ಜೀವನದಲ್ಲಿ ಸಾಮರಸ್ಯವನ್ನ ಕಂಡುಕೊಂಡು ಒಬ್ರಿಗೊಬ್ಬರಿಗೆ ಸಹಾಯ ಸಹಕಾರಗಳನ್ನ ನೀಡ್ಕೊಳ್ತಾ ಹೊಂದಾಣಿಕೆಯಿಂದ ನಿಮ್ಮ ದಾಂಪತ್ಯ ಜೀವನವನ್ನ ಪರಿಪೂರ್ಣತೆಯನ್ನ ಮಾಡ್ಕೊಳ್ಳಿ ಅನ್ನೋ ಒಂದು ಉದ್ದೇಶಕ್ಕೆ ಆ ಒಂದು ನಕ್ಷತ್ರಗಳನ್ನ ತೋರಿಸ್ತಕ್ಕಂಥದ್ದು ಮಾಸ್ಟರ್ಸ್. ಆ ಒಂದು ಗ್ರಾಟಿಟ್ಯೂಡ್, ಆ ಒಂದು ಫೀಲಿಂಗ್ ಬರ್ಲಿ ಅನ್ನೋ ಒಂದು ಕಾರಣ ನೋಡಿ, ಎಷ್ಟು ಅದ್ಭುತವಾಗಿರ್ತಕ್ಕಂಥದ್ದು. ಅದಕ್ಕೆ ಈ ಸಂದರ್ಭದಲ್ಲಿ ಮತ್ತೆ ಇನ್ನೊಂದು ಪ್ರಶ್ನೆಯನ್ನ ಕೇಳ್ತೀವಿ. ಅದ್ ಏನಂತಂದ್ರೆ, ದಾಂಪತ್ಯ ಅಂದ್ರೆ ಏನು ಅಂತ ಹೇಳ್ಬಿಟ್ಟು. ಮಾಸ್ಟರ್ಸ್, ಈ ದಾಂಪತ್ಯ ಅಂದ್ರೆ ಏನು, ಮತ್ತೆ ಅವ್ರು ನೀಡಿರ್ತಕ್ಕಂಥ ಸಮಾಧಾನ, ಇವೆಲ್ಲವನ್ನು ಕೂಡ ನಾವು ನಾಳೆ ಸೆಷನ್ ಅಲ್ಲಿ ತಿಳ್ಕೊಳ್ಳೋಣ ಮಾಸ್ಟರ್ಸ್. ಸೊ ಇಷ್ಟೊತ್ತು ನನಗೆ ಈ ಸ್ತ್ರೀ ತತ್ವ ಮತ್ತು ಪುರುಷ ತತ್ವ ಇಂಟ್ರೊಡಕ್ಷನ್ ಮತ್ತು ಅರುಂಧತಿ ಮಾತ ಮತ್ತು ವಶಿಷ್ಠ ಮಹರ್ಷಿ ಅವರು ನೀಡಿರ್ತಕ್ಕಂಥ ಜ್ಞಾನವನ್ನ ಹಂಚ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ತಮ್ಮೆಲ್ಲರಿಗೂ, ಮುಖ್ಯವಾಗಿ ಮಹತಾರ್ ಟಿವಿಯ ಫೌಂಡೇಶನ್ ಪ್ಲಾಟ್ಫಾರ್ಮ್ ಮತ್ತು ರಂಗಸ್ವಾಮಿ ಸರ್ ಅವ್ರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ನಮಸ್ಕಾರ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಮೇಡಮ್. ತುಂಬಾ ಅದ್ಭುತವಾಗಿದೆ ಇವತ್ತು ಇಂಟ್ರೊಡಕ್ಷನ್. ಈ ಸ್ತ್ರೀ ತತ್ವ ಪುರುಷ ತತ್ವದಲ್ಲಿ ಪ್ರಧಾನವಾಗಿ ಮೊದಲನೇ ಪ್ರಶ್ನೆಗೆ ಆನ್ಸರ್ ಅಂತೂ ತುಂಬಾ ಅದ್ಭುತವಾಗಿದೆ. ಅಂದ್ರೆ ನಾವೆಲ್ಲರೂ ಸಾಂಪ್ರದಾಯ ರೀತಿಯಲ್ಲಿ ಮದುವೆ ಆದ ತಕ್ಷಣ ಆಚೆ ಕರ್ಕೊಂಡೋಗಿ ತೋರಿಸ್ತಾ ಇದ್ರು. ಅದನ್ನೇ ಅರ್ಥ ಆಗ್ತಾ ಇಲ್ಲ. ಇವತ್ತು ಅರ್ಥ ಆಗಿದೆ, ಎಲ್ಲರೂ ಇರ್ತದೆ. ಇಲ್ಲಾಂದ್ರೆ ಸುಮ್ನೆ ನೋಡ್ತಾರೆ, ಅಲ್ಲಿ ಏನ್ ಕಾಣಿಸ್ತದೋ ಇಲ್ಲ, ಪಂಡಿತರು ಪುರೋಹಿತರು ತೋರಿಸ್ತಾರೆ ಮತ್ತೆ ಕರ್ಕೊಂಡ್ ಬರ್ತಾರೆ, ಅದನ್ನೇನು ಅರ್ಥನೇ ಆಗಲ್ಲ. ಇವಾಗ ಪರಿಪೂರ್ಣವಾಗಿ ಅರ್ಥ ಆಯ್ತು. ಅಂದ್ರೆ ಅಲ್ಲಿ 2 ನಕ್ಷತ್ರಗಳು, ಅರುಂಧತಿ ಮಾತ ಮತ್ತೆ ವಶಿಷ್ಠ ಮಹರ್ಷಿ. ಸೊ ಅವರಿಬ್ಬರನ್ನು ನಾವು ನೋಡುವಂಥದ್ದೇ, ಮತ್ತೆ ಆ ತತ್ವವನ್ನು ನಾವು ಅಳವಡಿಸ್ಕೊಡೋದು ನಮ್ಮ ಜೀವನದಲ್ಲಿ. ಈ ಅದ್ಭುತವಾದ ದಾಂಪತ್ಯಕ್ಕೆ ಇದು ಕಾರಣವಾಗತ್ತೆ. ಸೊ ಇದು ತುಂಬಾ ಅದ್ಭುತ ರೀತಿಯಲ್ಲಿ ತಿಳಿಸ್ಕೊಟ್ಟಿದೆ ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು.